ವಿಶ್ವದ ಎಲ್ಲ ನನ್ನ ಬಂಧುಗಳಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಮೈತ್ರಿಪೂರ್ಣ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ತತ್ತರಿಸಿದ ವಿಶ್ವದ ಎಲ್ಲ ರಾಷ್ಟ್ರಗಳು ಬಹುಬೇಗ ಚೇತರಿಸಿಕೊಳ್ಳಲಿ ಹಾಗೂ ದೇಶದಲ್ಲಿ ಕೊರೋನಾ ವಿರುದ್ಧ ಹೋರಾಡುತ್ತಿರುವ ಮತ್ತು ಅದಕ್ಕಾಗಿ ವಿಶೇಷ ಶ್ರಮ ವಹಿಸುತ್ತಿರುವ ಎಲ್ಲರಿಗೂ ಗೌರವಪೂರ್ಣ ವಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 129ನೇ ಜನ್ಮದಿನದ ಈ ಒಂದು ಶುಭ ಸಂದರ್ಭದಲ್ಲಿ ಸಾಂವಿಧಾನಿಕ ಪ್ರಾತಿನಿಧ್ಯತೆ ಕಾನ್ಸ್ಟಿಟ್ಯೂಷನಲ್ ರೆಪ್ರೆಸೆಂಟೇಷನ್ ಕುರಿತಾದ ಜನರಲ್ಲಿ ಇದರ ಬಗ್ಗೆ ಇರುವಂತಹ ತೀವ್ರವಾದ ಗೊಂದಲಗಳು, ತಪ್ಪು ತಿಳುವಳಿಕೆಗಳು ಇವೆಲ್ಲದಕ್ಕೆ ಒಂದು ಉತ್ತರವನ್ನು ನೀಡಬೇಕಾಗಿರುವಂತಹ ಈ ನಿಟ್ಟಿನಲ್ಲಿ ನಾನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಈ ದಿನದಂದು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ತೀವ್ರವಾಗಿ ಟೀಕೆಗೆ, ಚರ್ಚೆಗೆ ಹಾಗೂ ಜನರ ಮನಸ್ಸಿನಲ್ಲಿ ಗೊಂದಲಗಳಿಗೆ ಕಾರಣವಾಗುತ್ತಿರುವಂಥ ಒಂದು ಸಂಗತಿ ಅಂತಂದರೆ ಮೀಸಲಾತಿ. ಈ ಪದ ಫಸ್ಟ್ ಆಫ್ ಆಲ್ ಇದನ್ನು ಬಳಕೆ ಮಾಡುವುದೇ ತಪ್ಪು. ಯಾಕೆಂತಂದರೆ ಈ ಮೀಸಲಾತಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದಾಗ ಮೈಯೂರಿ ಬರುವಂತಹ ಸ್ಥಿತಿ ನಿರ್ಮಾಣ ಉಂಟಾಗಿದೆ ಅಂದರೆ ತಪ್ಪಾಗಲಾರದು. ಜನರ ಮನಸ್ಸಿನಲ್ಲಿ ವಿಚಿತ್ರ ರೀತಿಯಂತಹ ಆಲೋಚನೆಗಳು ಈ ಮೀಸಲಾತಿ ಅನ್ನುವಂಥ ಶಬ್ದವನ್ನು ಕೇಳಿದರೆ ಆಗ್ತದೆ. ಈ ಮೀಸಲಾತಿ ಅನ್ನುವಂಥ ಶಬ್ದವನ್ನು ನಿಜವಾಗಲೂ ಇಂಗ್ಲಿಷ್ ಭಾಷೆಯಲ್ಲಿ ರೆಪ್ರೆಸೆಂಟೇಷನ್ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸಿದ್ದಾರೆ. ರೆಪ್ರೆಸೆಂಟೇಷನನ್ನು ನೀವು ನೋಡಿದ್ರೆ ಅದಕ್ಕೆ ಕನ್ನಡದಲ್ಲಿ ಪ್ರಾತಿನಿಧ್ಯತೆ ಅನ್ನುವಂಥ ಪದ ಬಳಕೆ ಮಾಡಬಹುದು. ಏನೇ ಇರಲಿ, ಪ್ರಾತಿನಿಧ್ಯತೆ ಈಗ ಜನರ ಮನಸ್ಸಿನಲ್ಲಿ ಮೀಸಲಾತಿ ಅಂತಲೇ ಕೂತಿರುವ ಕಾರಣಕ್ಕೆ ನಾನು ಕೂಡ ಅದೇ ಶಬ್ದವನ್ನು ತಗೊಂಡು ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೇನೆ. ಈ ಮೀಸಲಾತಿ ಅನ್ನುವಂತಹ ಒಂದು ಶಬ್ದ, ಒಂದು ಪದ, ಒಂದು ಚರ್ಚೆ ಬಂದ ಕೂಡಲೇ ಜನ ಅಂದರೆ ಇದು ತೀರಾ ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ಬಂದಿರುವಂಥ ರೀತಿ. ಜನ ಏನು ಹೇಳ್ತಾರೆ ಅಂತಂದರೆ, ಈ ಮೀಸಲಾತಿ ಬಂದು ನಮ್ಮ ದೇಶ ಹಾಳಾಯಿತು, ಈ ಮೀಸಲಾತಿಯಿಂದ ನನಗೆ ಅವಕಾಶಗಳೇ ಸಿಗದೆ ಹೋಯಿತು, ಈ ಮೀಸಲಾತಿ ಬಂದಿದ್ದರಿಂದಾಗಿ ಜಾತಿ ತಾರತಮ್ಯ ಉಂಟಾಯಿತು, ಈ ಮೀಸಲಾತಿಯಿಂದಾಗಿ ಜಾತಿ ಉಳಿಯಿತು, ಈ ಮೀಸಲಾತಿಯಿಂದಾಗಿ ನಮ್ಮ ದೇಶ ವಿದೇಶಗಳಿಗಿಂತ ಹಿಂದೆ ಉಳಿಯಿತು, ಈ ಮೀಸಲಾತಿಯಿಂದಾಗಿ ಪ್ರತಿಭೆಗೆ ಮನ್ನಣೆ ದೊರೆಯದೇ ಹೋಯಿತು. ಇದು ಬಹಳ ಕಾಮನ್ ಆಗಿ ನಾವು ನೋಡುವಂಥದ್ದು, ಕೇಳಲಿಕ್ಕೆ ಸಿಗುವಂಥದ್ದು. ಹೀಗೆ ಇತ್ಯಾದಿ ಟೀಕೆಗಳು ಬರಲಾರಂಭಿಸಿದೆ. ಇದರ ಜೊತೆಗೆ ಇನ್ನೊಂದು ಆ್ಯಂಗಲ್ನಲ್ಲಿ ಜನ ಏನು ಹೇಳ್ತಾರೆ ಅಂತಂದರೆ, ಬಡವರಿಗೆ ಮೀಸಲಾತಿ ಕೊಡಬೇಕು, ಬಡತನಕ್ಕೆ ಸಂಬಂಧಿಸಿದಂತೆ ಮೀಸಲಾತಿಯನ್ನು ಕೊಡಬೇಕು, ಬಡತನದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು, ಜಾತಿ ಆಧಾರಿತವಾಗಿಯೇ ಮೀಸಲಾತಿಯನ್ನು ಯಾಕೆ ಕೊಡಬೇಕು ಎಂಬ ಎಲ್ಲ ಬಡವರ ಪರವಾದವನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ ವಾದ ಮಾಡುವವರು ಬಹಳ ಜನ ಇದ್ದಾರೆ. ಈ ರೀತಿಯ ಗೊಂದಲಗಳು ಜನರಲ್ಲಿ ಯಾಕಿದೆ? ಇದು ಒಂದು ಮೂಲ ಪ್ರಶ್ನೆ. ಯಾಕೆಂತಂದರೆ ಸರಿಸುಮಾರು 1951ರಿಂದ ನಾವು ನೋಡ್ತಾ ಬಂದರೆ ಇತ್ತೀಚೆಗೆ ಇತಿಹಾಸ, ನನ್ನ ಡೇಟ್ ಆಫ್ ಬರ್ತ್ ನಾನು 1982, ಅಲ್ಲಿಂದ ಸುಮಾರು ಒಂದು 2005 2006ರವರೆಗೂ ಕೂಡ ಈ ರೀತಿಯಾದಂಥ ಅಭಿಪ್ರಾಯಗಳಿರಲಿಲ್ಲ. ನಾನು ವೈಯಕ್ತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯಲ್ಲಿ ಇಲ್ಲದೇ ಇರುವ ಕಾಲದಲ್ಲೂ ಕೂಡ 2004 2003ರಲ್ಲಿ ಕೂಡ ಈ ರೀತಿಯಾದಂಥ ತಪ್ಪು ಕಲ್ಪನೆಗಳು ಇರಲಿಲ್ಲ. ಆಗ ಒಂದಷ್ಟು ಇತ್ತು, ಅದೇನು ಅಂತ ನಾನು ಆಮೇಲೆ ವಿಷಯಕ್ಕೆ ಬರ್ತೇನೆ. ಬಟ್ ಈಗ ಇದೊಂದು ರೀತಿ ಟೀಕೆ ಮಾಡಲೇಬೇಕು, ಇದನ್ನು ತೆಗೆದು ಹಾಕಲೇಬೇಕು, ಈ ಮೀಸಲಾತಿ ಅನ್ನುವಂಥದ್ದು ದೇಶವನ್ನು ಹಾಳು ಮಾಡ್ತದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪ ಈ ಮೀಸಲಾತಿ ಮೇಲೆ ಇದೆ ಅಂತಂದರೆ, ಇದರ ಬಗ್ಗೆ ಜನರಿಗೆ ಸಮಜಾಯಿಷಿ ಹೇಳುವುದಕ್ಕಿಂತಲೂ ಜನರ ಗೊಂದಲಗಳು ಏನಿದೆ ಅನ್ನುವಂಥ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ನಾಗರಿಕನ, ಭಾರತದ ಪ್ರಜೆಯ ಮತ್ತು ಭಾರತದ ಸಂವಿಧಾನವನ್ನು ಗೌರವಿಸುವಂಥ ಪ್ರತಿಯೊಬ್ಬ ಇಂಟಲೆಕ್ಚುಯಲ್ ಕ್ಲಾಸ್ ಅವನ ಕರ್ತವ್ಯ ಮಾತ್ರ ಅಲ್ಲದೆ ಇದು ಜವಾಬ್ದಾರಿಯೂ ಆಗಿದೆ. ಹಾಗಾಗಿ ಈ ಎಲ್ಲ ಗೊಂದಲಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಅದಕ್ಕೆ ಉತ್ತರ ಕೊಡುವ ಸದಾಶಯಗಳನ್ನು ಇಟ್ಟುಕೊಂಡು ನನ್ನ ವಿವೇಚನೆಗೆ ಒಳಪಟ್ಟು ಒಂದು ಸಣ್ಣ ಪ್ರಯತ್ನವನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೇನೆ. ನಾನು ಒಂದು ಹೆಚ್ಚು ಅಂತಂದರೆ ಒಂದು 30ರಿಂದ 40 ನಿಮಿಷಗಳ ಸಮಯವನ್ನು ನಾನು ನಿಮ್ಮಲ್ಲಿ ತಗೊಳ್ತೇನೆ. ಸ್ನೇಹಿತರೆ, ನಾವು ಒಂದೊಂದಾಗಿ ಈ ಗೊಂದಲಗಳನ್ನು, ಈ ಒಗಟನ್ನು ಬಿಡಿಸ್ತಾ ಬರೋಣ. ಮೊದಲಿಗೆ
ಈ ಪ್ರಾತಿನಿಧ್ಯತೆ ಅಥವಾ ಮೀಸಲಾತಿ ಅಂದರೆ ಏನು ಅನ್ನುವಂಥದ್ದನ್ನು ಡಿಫೈನ್ ಮಾಡೋಣ. ಪ್ರಾತಿನಿಧ್ಯ ಅಂತಂದರೆ ನನ್ನ ಪ್ರಕಾರ, ಅಥವಾ ಮೀಸಲಾತಿ ಅಂತಂದರೆ ನನ್ನ ಪ್ರಕಾರ ಅವಕಾಶ, ಆಸ್ ಅನ್ ಆಪರ್ಚುನಿಟಿ. ಈ ಆಪರ್ಚುನಿಟಿ ಎಲ್ಲಿ, ಯಾಕೆ ಮತ್ತು ಯಾರಿಗೆ ಅನ್ನುವಂಥದ್ದು ಅದಕ್ಕೆ ಪೂರಕವಾದ ಪ್ರಶ್ನೆ. ಸಾರ್ವಜನಿಕ ವಲಯಗಳಲ್ಲಿ ಅಂದರೆ ಸರಕಾರಿ ವಲಯಗಳಲ್ಲಿ ದೇಶವಾಸಿಗಳಿಗೆ ಸಮುದಾಯವಾರು ಜನಸಂಖ್ಯೆಯನ್ನು ಆಧರಿಸಿ ಮತ್ತು ವಿಶೇಷವಾಗಿ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಈ ಅವಕಾಶವನ್ನು ಅಥವಾ ಈ ಪ್ರಾತಿನಿಧ್ಯವನ್ನು ಮಂಡಿಸಲಾಗಿದೆ. ಮೀಸಲಾತಿ ಎಂಬ ಪದ ಇದಕ್ಕೆ ಸೂಕ್ತ ಅಲ್ಲ. ನಾನು ಅದನ್ನು ಆಗಲೇ ಚರ್ಚೆ ಮಾಡಿದ್ದೇನೆ. ಇಲ್ಲಿ ಸೂಕ್ತ ಅಲ್ಲ, ಸೂಕ್ತ ಹೌದು ಅನ್ನುವಂಥ ವಾದವೇ ಬೇರೆ. ಯಾಕೆ ಅಂತಂದರೆ ಜನರ ತಲೆಯಲ್ಲಿ ಅದಾಗಲೇ ಮೀಸಲಾತಿ ಅನ್ನುವಂಥ ಒಂದು ಪದ ಕುಳಿತು ಬಿಟ್ಟಿರುವ ಕಾರಣಕ್ಕೆ ನಾವು ಈಗ ಅದನ್ನು ಏನು ಮಾಡುವ ಹಾಗೆಯೂ ಇಲ್ಲ. ಆದರೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಸಂವಿಧಾನವನ್ನು ಓದಿ ತಿಳ್ಕೊಂಡಿರುವಂಥವರು ಆದಷ್ಟು ಪ್ರಾತಿನಿಧ್ಯ ಅಥವಾ ರೆಪ್ರೆಸೆಂಟೇಷನ್ ಅನ್ನುವಂಥ ಪದ ಬಳಕೆ ಮಾಡುವಂಥದ್ದು ಉತ್ತಮ. ಈಗ ಈ ರೀತಿ ಕೇಳಿದಾಗ ಮೀಸಲಾತಿ ಅಂದರೆ ಅವಕಾಶ ಅಂತ ಕೇಳಿದಾಗ ಸಮುದಾಯವಾರು ಅವಕಾಶ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ, ನೆಕ್ಸ್ಟ್ ಕೌಂಟರ್ ಪ್ರಶ್ನೆ ಬರ್ತದೆ ಜನರಿಂದ. ಈ ಪ್ರಶ್ನೆ, ಇದಕ್ಕೊಂದು ಉತ್ತರ, ಆ ಸಮುದಾಯಗಳಿಗೆ ಅಂತಹ ಅವಕಾಶ ಸಂವಿಧಾನದ ಪೂರ್ವದಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಈಗ ಭಾರತವನ್ನು ಒಟ್ಟಾರೆ ಒಂದು ದೇಶವಾಗಿ ನಾವು ತಗೊಂಡ್ರೆ, ಭಾರತ ಸಮುದಾಯಗಳು, ಬೇರೆ ಬೇರೆ ಬುಡಕಟ್ಟುಗಳು, ಬೇರೆ ಬೇರೆ ಜಾತಿಗಳು, ಬೇರೆ ಬೇರೆ ವರ್ಗಗಳು, ಬೇರೆ ಬೇರೆ ವರ್ಣಗಳು, ಈ ರೀತಿ ಬಹಳ ವಿಶಾಲವಾಗಿರುವಂಥ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕುತ್ತಿರುವಂಥ ದೇಶ. ಈ ವ್ಯವಸ್ಥೆಯಲ್ಲಿ ಬದುಕುತ್ತಿರುವಂಥ ದೇಶಗಳು ಸಮುದಾಯವಾರು ಮೀಸಲಾತಿಯನ್ನು ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ, ಸಿಂಪಲ್ ಉತ್ತರ ಏನು ಅಂತಂದರೆ, ಆ ಸಮುದಾಯಗಳಿಗೆ ಯಾರಿಗೆಲ್ಲ ರಿಸರ್ವೇಷನ್ ಅನ್ನುವಂಥ ಕ್ಲಾಸ್ ಅಪ್ಲೈ ಆಗ್ತದೋ ಆ ಸಮುದಾಯಗಳಿಗೆ ಈ ಹಿಂದೆ, ಅಂದರೆ ಸಂವಿಧಾನ ಇಂಪ್ಲಿಮೆಂಟ್ ಆಗುವುದರ ಹಿಂದೆ ಅವರಿಗೆ ಅವಕಾಶ ಇರಲಿಲ್ಲ. ಯಾವುದೆಲ್ಲ ಅವಕಾಶ ಇರಲಿಲ್ಲ? ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರಿಗೆ ಯಾವುದೇ ಅವಕಾಶಗಳು ಇರಲಿಲ್ಲ. ಭೂಮಿ, ಶಿಕ್ಷಣ, ಅಧಿಕಾರ, ಹಕ್ಕು, ಹೀಗೆ ನೀವು ಯಾವುದನ್ನು ತಗೊಂಡ್ರೂ ಕೂಡ ಈ ಸಮುದಾಯಗಳಿಗೆ, ಅಂದರೆ ಮೀಸಲಾತಿಯನ್ನು ಪಡಿತಾ ಇರುವಂಥ ಸಮುದಾಯಗಳಿಗೆ ಅದರ ಅವಕಾಶವನ್ನು ಅಥವಾ ಅದನ್ನು ಪಡ್ಕೊಳ್ಳುವಂಥ ಅವಕಾಶ ಇರಲಿಲ್ಲ. ಈ ಆಧಾರದ ಮೇಲೆ, ಅಂದರೆ ಸಾವಿರಾರು ವರ್ಷಗಳಿಂದ ಈ ಶೋಷಣೆಯ ಕೂಪದಲ್ಲಿ ಬೆಂದು ನೊಂದು ಭಾರತದ ಬಹುಸಂಖ್ಯಾತ ಜನ, ಇವರೇನು ಅಲ್ಪಸಂಖ್ಯಾತ ಜನರಲ್ಲ, ಸಂಖ್ಯೆಯಲ್ಲಿ ಅಲ್ಪರಲ್ಲ, ಇವರು ಬಹುಸಂಖ್ಯಾತ ಜನ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಮಾತ್ರವಲ್ಲದೆ ಈ ಸಮಾಜವನ್ನು ರೂಪಿಸಲು, ಗಮನಿಸಬೇಕು, ಖಾಲಿ ಅವರ ಜೀವನವನ್ನು ಮಾತ್ರ ರೂಪಿಸುವಂಥದ್ದು ಮೀಸಲಾತಿಯ ಉದ್ದೇಶ ಅಲ್ಲ, ಬದಲಾಗಿ ಈ ಸಮಾಜವನ್ನು ಮುಂದಕ್ಕೆ ಕಟ್ಟುವಂತಹ ಒಂದು ಜವಾಬ್ದಾರಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನು ಕೂಡ ಈ ಮೀಸಲಾತಿ ಪ್ರತಿನಿಧಿಸ್ತದೆ. ಹಾಗಾದರೆ ಹೇಗೆ ಅವರ ಒಳಗೊಳ್ಳುವಿಕೆ, ಸಮಾಜದ ರೂಪುಗೊಳ್ಳುವಿಕೆಯಲ್ಲಿ ಅವರ ಒಳಗೊಳ್ಳುವಿಕೆಯನ್ನು ಇದು ಹೇಗೆ ಪ್ರತಿನಿಧಿಸ್ತದೆ ಅನ್ನುವಂಥದ್ದು ಪ್ರಶ್ನೆ ನಿಮಗೆ ಕಾಡಬಹುದು. ಇದಕ್ಕೆ ನಾನು ಆಮೇಲೆ ಉತ್ತರವನ್ನು ಕೊಡ್ತೇನೆ ಮತ್ತು ಒಂದೆರಡು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಗಳನ್ನು ಕೂಡ ಅದಕ್ಕೆ ಪೂರಕವಾಗಿ ಮೆನ್ಷನ್ ಮಾಡ್ತೇನೆ. ಈಗ ಈ ರೀತಿ ಸಾರ್ವಜನಿಕ ವಲಯಗಳಲ್ಲಿ ಸಮುದಾಯವಾರು ಮೀಸಲಾತಿಗಳನ್ನು ಕೊಡಬೇಕು, ಇದರಿಂದ ಆ ಜನರಿಗೆ, ಅವಕಾಶ ಇಲ್ಲದ ಜನರಿಗೆ ಮತ್ತೆ ಅವಕಾಶ ಸಿಕ್ಕುವಂತಾಗ್ತದೆ, ಆ ಮೂಲಕ ಅವರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು, ಮಾತ್ರ ಅಲ್ಲ ಸಮಾಜವನ್ನು ರೂಪಿಸಬಹುದು ಅನ್ನುವಂತಹ ಉತ್ತರಗಳನ್ನು ಅಥವಾ ಸಮರ್ಥನೆಗಳನ್ನು ನೀಡಿದಾಗ ಒಂದು ಬಹಳ ಸಿಲ್ಲಿ ಆದಂಥ ಒಂದು ಹಾರಿಕೆಯ ಪ್ರಶ್ನೆ ಜನರಿಂದ ಬರ್ತದೆ. ಅದೇನು ಅಂತಂದರೆ, ಸಮುದಾಯವಾರು ಮೀಸಲಾತಿ, ಜಾತಿ ಆಧಾರಿತ ಮೀಸಲಾತಿಯನ್ನು ಕೊಡುವಂಥದ್ದು ಯಾಕೆ? ಆಗ ಇದ್ದಂಥ ಕಾಲದಲ್ಲಿ ಏನಿತ್ತು, ಈಗ ಹಾಗೆಲ್ಲ ಇಲ್ವಲ್ಲ, ಈಗ ಜಾತಿ ಪದ್ಧತಿ ಇಲ್ಲ, ಈಗ ಜಾತಿ ಶೋಷಣೆ ಇಲ್ಲ, ಈಗ ಜಾತಿಯೇ ಇಲ್ಲ ಅನ್ನುವಂಥ ಒಂದು ಹಾರಿಕೆಯ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಕಾಮನ್ ಆಗಿ ಬಹುತೇಕ ಎಲ್ಲ ಜನರು ಕ್ರಾಸ್ ಮಾಡುವಂಥ ಕ್ವಶನ್ ಇದು. ಈಗ ಆ ಜಾತಿ ಪದ್ಧತಿ ಇಲ್ಲ ಅನ್ನುವಂಥದ್ದು. ನಾನು ಈ ರೀತಿ ಪ್ರಶ್ನೆ ಮಾಡುವವರಿಗೆ ನೇರವಾಗಿ ಒಂದು ಉತ್ತರವನ್ನು ಅಥವಾ ಒಂದು ಪ್ರತ್ಯೇಕ ಪ್ರಶ್ನೆಯನ್ನೇ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಈಗ ಜಾತಿಯೆಲ್ಲ ಇಲ್ಲ, ಜಾತಿ ಪದ್ಧತಿ ಇಲ್ಲ ಅನ್ನುವಂತಹ ಹಾರಿಕೆಯ ಪ್ರಶ್ನೆಯನ್ನು ಮಾಡ್ತೀರೋ, ನೀವೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ವಿವೇಚನೆಯನ್ನು ಬಳಸಿ, ನಿಮ್ಮ ಪ್ರಜ್ಞೆಯನ್ನು ಬಳಸಿ, ನಿಮ್ಮ ಮನೆಯ ಒಳಗಡೆ, ನೀವು ಯಾವ ಮನೆಯ ಹೊರಗಡೆ ಹೋಗುವುದು ಬೇಡ, ದಯವಿಟ್ಟು ನಿಮ್ಮ ಮನೆಯ ಒಳಗಡೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಅಣ್ಣ ತಮ್ಮ, ಅಂಕಲ್ ಯಾರೆಲ್ಲ ಇದ್ದಾರೆ ಇವರೆಲ್ಲರನ್ನು ಕೂತು ಒಂದು ಚರ್ಚೆಯನ್ನು ಏರ್ಪಡಿಸಿ, ಈಗ ಜಾತಿ ಇದೆಯೋ ಇಲ್ವೋ ಅನ್ನುವಂಥ ಚರ್ಚೆಯನ್ನು ಏರ್ಪಡಿಸಿ, ಆ ಚರ್ಚೆಯಲ್ಲಿ ನಿಮಗೆ ಏನು ವಿಷಯಗಳು ಬರ್ತದೆ, ಆ ನಂತರ ನಿಮ್ಮ ವಿವೇಚನೆಯನ್ನು ಬಳಸಿ ಆ ಪ್ರಶ್ನೆಯನ್ನು ಕೇಳಿ.
ದಯವಿಟ್ಟು. ಯಾಕಂತಂದರೆ ಇದಕ್ಕೆ ನಾನು ಈಗ ಜಾತಿ ಇದೆ ಅಂತ ನಾನು ಸಮರ್ಥನೆ ಮಾಡುವಂಥದ್ದು ಮೂರ್ಖತನ. ಯಾಕಂದರೆ ಅದು ಕಣ್ಣೆದುರಿಗೆ ಕಾಣ್ತಾ ಇದೆ, ಅದನ್ನು ಎಲ್ಲರೂ ಅನುಭವಿಸ್ತಾ ಇದ್ದೀರಿ, ಅದನ್ನೆಲ್ಲರೂ ಆನಂದಿಸ್ತಾ ಇದ್ದೀರಿ, ಅದನ್ನೆಲ್ಲರೂ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಎಲ್ಲಿವರೆಗೆ ನೀವು ಆಚರಣೆ ಮಾಡ್ತಾ ಇದ್ದೀರಿ ಅಂತಂದರೆ, ಮಗು ಹುಟ್ಟಿದಾಗಿನಿಂದ, ಒಂದು ಮಗು ಹುಟ್ಟಿದಾಗಿನಿಂದ ಆ ಮಗು ಬೆಳೆದು ದೊಡ್ಡವನಾಗಿ ಸತ್ತ ಮೇಲೆ ಕೂಡ ನಿಮ್ಮನ್ನು ಹಿಂಬಾಲಿಸ್ತಿರುವಂಥದ್ದು ಜಾತಿ. ಯಾಕಂದರೆ ಸಾವಿನ ಅಂತ್ಯಕ್ರಿಯೆಯಲ್ಲೂ ಕೂಡ ಈ ರೀತಿಯ ಜಾತಿಯ ಆಧಾರದ ಮೇಲೆ, ಜಾತಿಯ ಸಂಪ್ರದಾಯದಲ್ಲಿ ನಾವು ಅಂತ್ಯಕ್ರಿಯೆಯನ್ನು ಮಾಡ್ತೇವೆ ಅನ್ನುವಂಥದ್ರ ಮೂಲಕ ಈ ಜಾತಿ ಹೋಗುವುದಿಲ್ಲ, ಮತ್ತೆ ಅದು ಕಂಟಿನ್ಯೂ ಆಗ್ತದೆ. ಹಾಗಾಗಿ ಜಾತಿ ಇಲ್ಲ ಅನ್ನುವಂಥ ವಾದ ಇಲ್ಲಿ ಬೇಡ. ಹೀಗೆ ಈ ಜಾತಿಗಳು ಹಾಗಾದರೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ, ಅಂದರೆ ಈಗ ಜಾತಿ ಇಲ್ವಲ್ಲ ಅನ್ನುವಂಥ, ಈ ಜಾತಿಗಳು ಎಲ್ಲಿದೆ ಅಂತಂದರೆ, ಜಾತಿಗಳು ನಮ್ಮ ಮನಸ್ಸಿನೊಳಗಡೆ ಇದೆ ಅಷ್ಟೇ, ಸಿಂಪಲ್. ಇದು ಯಾಕಂತಂದರೆ ಜಾತಿ ಅನ್ನುವಂಥದ್ದು ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್, ಇದು ಮನಸ್ಥಿತಿ. ಸೊ ಹಾಗಾಗಿ ಎಲ್ಲರ ಮನಸ್ಸುಗಳಲ್ಲೇ ಅದು ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾತ ಮುತ್ತಾತ ಇವರೆಲ್ಲರಲ್ಲಿ ನೀವು ಕೇಳಿದ್ರೆ ನಿಮಗೆ ಇದರ ಪರಿಪೂರ್ಣ ಅರಿವು ಸಿಗ್ತದೆ. ಈಗ ಕೆಲವರಿಗೆ ಆಗಬಹುದು, ಇತಿಹಾಸದಲ್ಲಿ ಸಾವಿರಾರು ವರ್ಷಗಳಿಂದ ಈ ಒಂದು ಸಮುದಾಯ ಎಲ್ಲ ಅವಕಾಶಗಳನ್ನು ಕಳ್ಕೊಂಡು ಬಂದಿದೆ. ಹೌದಾ? ಅಲ್ವಲ್ಲ, ನಾನೀಗ ಕಳ್ತಿದ್ದೀನಿ, ನಾನು ಡಿಗ್ರಿ ಹೋಲ್ಡರ್ ಆಗಿದ್ದೀನಿ, ನಾನು ಇಂಜಿನಿಯರಿಂಗ್ ಆಗಿದ್ದೀನಿ, ನನ್ನದು MTech ಆಗಿದೆ, ನಾನು PhD ಮಾಡಿದ್ದೀನಿ, ನಾನು MBBS ಓದಿದ್ದೀನಿ, ಈ ಥರ ಎಲ್ಲ ವಾದ ಮಾಡುವವರು ಇರ್ಬೋದು. ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳಬೇಕಾಗ್ತದೆ. ಈಗೆಲ್ಲ ಇಲ್ಲ ಅಥವಾ ಆಗಲೂ ಇಲ್ಲ ಅಂತ ವಾದ ಮಾಡುವವರಿಗೆ ನೀವು ಇದಕ್ಕೆ ಉತ್ತರ ಹುಡುಕ್ಲಿಕ್ಕೆ ಹೊರಗಡೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಾತ, ನಿಮ್ಮ ಅಜ್ಜ ಅಥವಾ ನಿಮ್ಮ ಅಜ್ಜಿ, ನಿಮ್ಮ ತಂದೆ ಬೇಡ, ನಿಮ್ಮ ತಾತ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ ಯಾರೇ ಆಗಿದ್ರು ಕೂಡ ಸೆಕೆಂಡ್ ಜನರೇಷನ್, ನಿಮ್ಮ ಹಿಂದ್ಗಡೆನ 2 ಓಲ್ಡರ್ ಜನರೇಷನ್ ಅನ್ನು ನೋಡಿ, ಎಷ್ಟು ಜನ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಂದಿರು ಎಜುಕೇಟೆಡ್ ಆಗಿದ್ದಾರೆ, ಅಥವಾ ಎಷ್ಟು ಜನ ನಿಮ್ಮ ಅಜ್ಜಿ ಅಂದಿರು ನಿಮ್ಮ ಮನೆಯಲ್ಲಿ ಎಜುಕೇಟೆಡ್ ಇದ್ದೀರಿ. ಹೋಗ್ಲಿ, ಕನಿಷ್ಠ ಪಕ್ಷ 2ನೇ ಕ್ಲಾಸ್ ಕಲ್ತವ್ರು ಎಷ್ಟು ಜನ ಇದ್ದಾರೆ? ದಯವಿಟ್ಟು ನೀವು ಇವತ್ತೇ ಹೋಗಿ ನಿಮ್ಮ ಅಜ್ಜ ಅಜ್ಜಿ ಹತ್ರ ಕೇಳಿ. ಒಂದು ವೇಳೆ ನಿಮ್ಮ ಅಜ್ಜ ಅಜ್ಜಿಗೆ ಎಜುಕೇಷನ್ ಇದ್ರೆ ಐ ವಿಲ್ ಬಿ ಹ್ಯಾಪಿ, ಯಾಕಂದರೆ ಅವರಿಗೆ ಅವಕಾಶ ಸಿಕ್ಕಿದೆ. ಅದರ ಪರ್ಸೆಂಟೇಜ್ ನೋಡಿ, ನಿಮ್ಮ ಸ್ನೇಹಿತರ ಹತ್ರ ಕೇಳಿ ನೋಡಿ. ಒಂದು ವೇಳೆ ನಿಮ್ಮ ಅಜ್ಜ ಅಜ್ಜಿ ಅವರಿಗೆ ಎಜುಕೇಷನ್ ಇಲ್ಲ, ಅವರು ಅನಕ್ಷರಸ್ಥರು, ಅವರು ಹೆಬ್ಬೆಟ್ಟು, ಅವರಿಗೆ ಬರೆಯಕ್ಕೆ ಬರಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ವಿವೇಚನೆಯೊಳಗಡೆ ನೀವೊಂದು ಪ್ರಶ್ನೆ ಹಾಕಿಕೊಳ್ಳಿ, ಯಾಕೆ ಅವರಿಗೆ ಎಜುಕೇಷನ್ ಸಿಗಲಿಲ್ಲ? ನಾವು ಗುರುಕುಲ ಪದ್ಧತಿ ಆ ಕಾಲದಲ್ಲೇ ಇತ್ತು, ಈ ಕಾಲದಲ್ಲೇ ಇತ್ತು, ಬ್ರಿಟಿಷರ್ ಅದೇನೋ ಮಾಡಿದಾಗ ನಮ್ಮಲ್ಲಿ ಆ ಪದ್ಧತಿ ಇತ್ತು, ಈ ಪದ್ಧತಿ ಇತ್ತು. ಹಾಗಾದರೆ ನಿಮ್ಮ ಅಜ್ಜನಿಗೆ ಯಾಕೆ ಎಜುಕೇಷನ್ ಸಿಗಲಿಲ್ಲ? ದಿಸ್ ಇಸ್ ಮೈ ಕ್ವೆಶ್ಚನ್. ಎಲ್ಲ ಇತ್ತು ಅಂತಂದ ಮೇಲೆ ನಿಮ್ಮ ಅಜ್ಜ ಅಜ್ಜಿಗೆ ಎಜುಕೇಷನ್ ಸಿಗಬೇಕಿತ್ತಲ್ವಾ? ಯಾಕೆ ಎಜುಕೇಷನ್ ಸಿಗಲಿಲ್ಲ? ಈ ಪ್ರಶ್ನೆಯನ್ನು ನಾನು ಯಾಕೆ ನಿಮಗೆ ಕೇಳ್ತಾ ಇದ್ದೇನೆ ಅಂತಂದರೆ, ನೀವು ಯಾರದೋ ಮಾತು ಕೇಳಿ, ಯಾರದೋ ಬಾಡಿಗೆ ಭಾಷಣಕಾರರ ಮಾತುಗಳನ್ನು ಕೇಳಿ, ಯಾವುದೇ ರೀತಿಯ ಅಧ್ಯಯನಗಳನ್ನು ಮಾಡದೆ, ಸಮಾಜವನ್ನು ನಿಮ್ಮ ದೃಷ್ಟಿಕೋನದಲ್ಲಿ ನೀವು ನೋಡದೆ ಅವರ ದೃಷ್ಟಿಕೋನದಲ್ಲಿ ನೀವು ನೋಡುವಂತಾದಾಗ ನಿಮಗೆ ಯಾವ ಸತ್ಯಗಳು ಸತ್ಯ ಅಂತ ಕಾಣೋದಿಲ್ಲ. ಎಲ್ಲವೂ ಕೂಡ ನಿಮಗೆ ಸುಳ್ಳು ಅಂತಲೇ ಅನ್ನಿಸ್ತದೆ. ಅದಕ್ಕೋಸ್ಕರ ತಥಾಗತ ಗೌತಮ ಬುದ್ಧರು ಹೇಳಿರುವಂಥ ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ, ನೋ ದ ಟ್ರೂತ್ ಈಸ್ ಟ್ರೂತ್, ಅನ್ಟ್ರೂತ್ ಇಸ್ ಅನ್ಟ್ರೂತ್. ಸತ್ಯವನ್ನು ಸತ್ಯ ಎಂದೇ ತಿಳ್ಕೊ, ಸುಳ್ಳನ್ನು ಸುಳ್ಳು ಅಂತಲೇ ತಿಳ್ಕೊಳ್ಬೇಕು. ಹಾಗಾಗಿ ಸ್ನೇಹಿತರೆ, ಈ ಜಾತಿ ಖಂಡಿತವಾಗಲೂ ನಿಮ್ಮನ್ನು ನಾಶ ಮಾಡ್ತಾ ಬಂದಿದೆ. ಈ ಜಾತಿ ನಿಮ್ಮನ್ನು ನಾಶ ಮಾಡಿರುವಂಥದ್ದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಿದೆ. ಇದನ್ನು ಅಪ್ಲಿಫ್ಟ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಸಮಾಜದಲ್ಲಿ ಒಳಗೊಳ್ಳುವಿಕೆಯನ್ನು ನಿಮ್ಮನ್ನು ಸಮಾಜದಲ್ಲಿ ಪಾಲ್ಗೊಳ್ಳುವಿಕೆ, ಸಮಾಜವನ್ನು ರೂಪಿಸುವಲ್ಲಿ ನೀವು ಒಳಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಈ ಅವಕಾಶಗಳನ್ನು ಪ್ರಾತಿನಿಧ್ಯದ ಮೂಲಕ ನೀಡಲಾಗಿದೆ. ಈಗ ಈ ಪ್ರಾತಿನಿಧ್ಯಗಳು ಸಾರ್ವಜನಿಕ ವಲಯಗಳಲ್ಲಿ ಮಾತ್ರ ಇದೆ ಹೊರತು ಯಾವುದೇ ರೀತಿಯಾದಂತಹ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇದು ಇಲ್ಲ. ನೀವು ಭೂಮಿ ತಗೊಳ್ಳುವುದರಲ್ಲಾಗಿರ್ಬೋದು, ಬೇರೆ ಯಾವುದೇ ವಿಚಾರಗಳಿಗೆ ಹೋಗಿ ನೋಡಿ, ನಿಮಗೆ ಈ ಮೀಸಲಾತಿ ಅನ್ನುವಂಥದ್ದು ಅಪ್ಲೈ ಆಗಲ್ಲ. ಸರಿ, ಈಗ ಅವಕಾಶ ನೀಡಿದ್ದಾರೆ, ನಮಗೆಲ್ಲ ಅವಕಾಶ ನೀಡಿದ್ದಾರೆ, ಪ್ರಾತಿನಿಧ್ಯದ ಮೂಲಕ ಅವಕಾಶ ಕೊಟ್ಟಿದ್ದಾರೆ, ಅವಕಾಶ ಸಿಕ್ಕಿದೆ ಅಂತಂದಾಗ ನಾವು ಒಂದು ಪ್ರಶ್ನೆಯನ್ನು ನಮ್ಮೊಳಗಡೆ ನಾವು ಹಾಕೊಳ್ಬೇಕು. ಇದು ಮೀಸಲಾತಿಯನ್ನು ಸಮರ್ಥನೆ ಮಾಡಿಕೊಳ್ಳುವವರು ಕೂಡ ನೀವು ಈ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು. ನಮಗೆ ಯಾಕಾಗಿ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಾತಿನಿಧ್ಯವನ್ನು ಆರ್ಟಿಕಲ್ 15, ಆರ್ಟಿಕಲ್ 16 ನಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು. ಅಂದರೆ ನಮಗೆ ಅವಕಾಶಗಳು ಇರಲಿಲ್ಲ, ಅದಕ್ಕೋಸ್ಕರ ನಮಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. 2 ಪಾರ್ಟ್ ಇದು. ಅವಕಾಶ ಇರಲಿಲ್ಲ, ಅದಕ್ಕೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ. ರಾತ್ರಿ ಆದಮೇಲೆ ಹಗಲು ಬರ್ತದೆ, ಹಗಲಾದ್ಮೇಲೆ ರಾತ್ರಿ ಆಗ್ತದೆ. ಅದಿದ್ರೇನೆ ಇದು, ಇದಿದ್ರೇನೆ ಅದು. ಇಟ್ಸ್ ರಿಫ್ಲೆಕ್ಷನ್. ಸೊ ಈಗ ನಮಗೆ ಅವಕಾಶಗಳು ಇರಲಿಲ್ಲ ಅಂತಂದರೆ ಅದಕ್ಕೆ ಒಂದು ರೀಸನ್ ಬೇಕಾಗ್ತದೆ. ನಮಗೆ ಅವಕಾಶಗಳೇ ಇರಲಿಲ್ವೇ, ಅಥವಾ ನಮಗೆ ಇದ್ದ ಅವಕಾಶಗಳನ್ನು ಯಾರಾದರೂ ಕಿತ್ಕೊಂಡ್ರು ಅಂತಂದರೆ ಯಾಕಾಗಿ ಕಿತ್ಕೊಂಡ್ರು, ಯಾರು ಕಿತ್ಕೊಂಡ್ರು, ಇದೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕಾಡಲೇಬೇಕು. ಸೊ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯ ಒಳಗಡೆ ಕಾಡಿದಾಗ ಇದಕ್ಕೆ ನೀವು ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಕೂಡ ಮಾಡಬೇಕಾಗ್ತದೆ.
ನಮಗೆ ಯಾಕೆ ಅವಕಾಶಗಳು ಇರಲಿಲ್ಲ, ನನ್ನ ಅಜ್ಜ ಯಾಕೆ ಕಲೀಲಿಲ್ಲ, ನನ್ನ ಅಜ್ಜ ಕಲ್ತಿಲ್ಲ ಅಂತಂದರೆ ಅಜ್ಜನ ಅಜ್ಜ ಯಾಕೆ ಕಲ್ತಿರ್ಬಹುದೋ ಕಲ್ತಿರ್ಲಿಕ್ಕಿಲ್ವೋ, ಹೀಗೆ ಪ್ರಶ್ನೆಗಳನ್ನು ಮಾಡ್ತಾ ಹೋಗಿ ನೀವು ಎಲ್ಲಿ ಅವಕಾಶಗಳು ವಂಚಿತರಾಗಿದ್ದೀರಿ, ಆ ಅವಕಾಶ ವಂಚಿತರಾಗೋದಕ್ಕೆ ನಿಮಗೆ ಕಾರಣ ಏನು, ನಿಮ್ಮ ಕೈಯಿಂದ ಈ ಅವಕಾಶವನ್ನು ಯಾರು ಕಿತ್ಕೊಂಡ್ರು, ಇದೆಲ್ಲದಕ್ಕೆ ನೀವು ಸಮರ್ಪಕವಾದ ಉತ್ತರವನ್ನು ಹುಡುಕಿ ಆ ಉತ್ತರವೇ ಭಾರತ ದೇಶದ ನೈಜವಾದ ಇತಿಹಾಸ. ಈಗ ಮತ್ತೆ ನಮ್ಮ ಟಾಪಿಕ್ಗೆ ಬರೋಣ. ಇದನ್ನೆಲ್ಲ ತಿಳಿದುಕೊಂಡಾಗ ನಿಮಗೆ ಪ್ರಾತಿನಿಧ್ಯ ಅಂದರೆ ಏನು ಅದರ ಬಗ್ಗೆ ನಿಮಗೆ ಒಂದು ಕನಿಷ್ಠ ಕ್ಲಾರಿಟಿ ಸಿಗ್ತದೆ. ದಟ್ ಈಸ್ ಫಾರ್ ಶೋರ್, ಐ ಆಮ್ ಶೋರ್. ಎರಡನೆಯದಾಗಿ, ಈ ಪ್ರಾತಿನಿಧ್ಯತೆ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ. ಪ್ರಾತಿನಿಧ್ಯ ಬೇಕು ಒಂದು. ಈಗ ನೆಕ್ಸ್ಟ್ ಪ್ರಶ್ನೆ, ಪ್ರಾತಿನಿಧ್ಯತೆ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ. ಭಾರತದ ಜನಗಣತಿ 2011 ಪ್ರಕಾರ ಭಾರತದಲ್ಲಿ ಧರ್ಮಾಧಾರಿತವಾಗಿ 79.8% ಹಿಂದೂಗಳು, 14.23% ಮುಸಲ್ಮಾನರು, 2.3% ಕ್ರಿಶ್ಚಿಯನ್ನರು, 1.72 ಸಿಖ್ಖರು ಮತ್ತು 0.9%ನಷ್ಟು ಬೌದ್ಧರು ಹಾಗೂ ಇತರರು ಧರ್ಮಾಧಾರಿತವಾಗಿ ಇದ್ದಾರೆ, ಜನಸಂಖ್ಯೆ ಆಧಾರಿತವಾಗಿ. ಇದು ಧರ್ಮ ಆಧಾರಿತವಾಗಿ ನೀಡಿರುವಂಥ ಅಂಕಿಅಂಶಗಳು. ಯಾವುದೇ ಸಾಮಾಜಿಕ ವ್ಯವಸ್ಥೆಯನ್ನು ನೀವು ತಗೊಂಡ್ರೆ ಆ ದೇಶದ ಸಾಮಾಜಿಕ ವ್ಯವಸ್ಥೆ ಬಹುಸಂಖ್ಯಾತರು ಯಾರಿದ್ದಾರೆ ಅವರ ಮೇಲೆ ನಿರ್ಧಾರ ಆಗ್ತದೆ. ಮಾತ್ರ ಅಲ್ಲ, ಆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುವುದು ಮಾನವ ಧರ್ಮ ಆಗಿರ್ತದೆ ಮತ್ತು ಸೋಷಿಯಲ್ ಜಸ್ಟಿಸ್ ಕೂಡ ಅದೇ ಆಗಿರ್ತದೆ. ಈಗ ಇಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಇರುವಂಥ ಮೂಲ ಸಮಸ್ಯೆ ಈ ಬಹುಸಂಖ್ಯಾತ ಧರ್ಮದ್ದು, ಅಂದರೆ ಬಹುಸಂಖ್ಯಾತರು ಇರುವಂಥ ಧರ್ಮದ್ದು. ಈ ಬಹುಸಂಖ್ಯಾತರು ನಿಜವಾಗಲೂ ಬಹುಸಂಖ್ಯಾತರಾಗಿಯೇ ಇದ್ದಾರೆ ಇನ್ನುವಂಥದ್ದು ಪ್ರಶ್ನೆ. ಅವರು ಬಹುಸಂಖ್ಯಾತರಾಗಿ ಇದ್ದರೆಯೇ ಅಂತಂದರೆ ಅವರಲ್ಲಿ ಒಗ್ಗಟ್ಟಿದೆಯೇ, ಅವರಲ್ಲಿ ಭ್ರಾತೃತ್ವ ಇದೆಯೇ, ಅವರಲ್ಲಿ ಸಹೋದರತ್ವ ಇದೆಯೇ, ಅವರಲ್ಲಿ ಇಂಟಿಗ್ರಿಟಿ ಇದೆಯೇ, ಅವರಲ್ಲಿ ಮೈತ್ರಿ ಇದೆಯೇ? ಈ ಪ್ರಶ್ನೆಯನ್ನು ನಾನು ನಿಮಗೆ ಹಾಕೊಳ್ಳೋದಕ್ಕಿಂತ ದಯವಿಟ್ಟು ನೀವೇ ಈ ಪ್ರಶ್ನೆಯನ್ನು ನಿಮಗೆ ಹಾಕ್ಕೊಳ್ಳಿ. ಖಂಡಿತವಾಗಲೂ ಈ ದೇಶದ ಬಹುಸಂಖ್ಯಾತರನ್ನು ಒಳಗೊಂಡಂಥ ಒಂದು ಧರ್ಮದಲ್ಲಿ ಆ ರೀತಿಯಾದಂಥ ಯಾವುದೇ ಇಂಟಿಗ್ರಿಟಿ, ಯಾವುದೇ ಸಹೋದರತ್ವ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ಆ ಧರ್ಮದಲ್ಲಿರುವಂತಹ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ಪ್ರತಿಯೊಂದು ಜಾತಿಯೂ ಕೂಡ ಮೆಟ್ಟಿಲುಗಳು ಇಲ್ಲದೆ ಇರುವಂಥ ಮನೆ ಹಾಗೆ. ಒಂದು ಮನೆಯಲ್ಲಿ ನೀವು ಅಂದರೆ ಮಾಡಿ ಮನೆ, ಅದಕ್ಕೆ ಮೆಟ್ಟಿಲುಗಳಿಲ್ಲ. ಯಾವ ಮನೆಯಲ್ಲಿ ನೀವು ಹುಟ್ಟುತ್ತೀರಿ ಅದೇ ಮನೆಯಲ್ಲಿ ನೀವು ಸಾಯಬೇಕು. ಅದಕ್ಕಿಂತ ಕೆಳಗಡೆಯೂ ನೀವು ಹೋಗುವ ಹಾಗೆ ಇಲ್ಲ, ಅದಕ್ಕಿಂತ ಮೇಲ್ಗಡೆಯೂ ನೀವು ಹೋಗುವ ಹಾಗೆ ಇಲ್ಲ. ಧರ್ಮದಿಂದ ಧರ್ಮಕ್ಕೆ ನೀವು ಮತಾಂತರ ಆಗಬಹುದು, ಯಾವುದೇ ಧರ್ಮದಿಂದ ಯಾವುದೇ ಧರ್ಮಕ್ಕೆ ಮತಾಂತರ ಆಗಬಹುದು. ಅಂದರೆ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ದ ಮಿಷನರಿ ರಿಲಿಜನ್. ಯಾವುದೇ ಮಿಷನರಿ ಧರ್ಮಕ್ಕೆ ನೀವು ಮತಾಂತರ ಆಗಬಹುದು, ಆದರೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಾತ್ಯಾಂತರ ಅಂತ ಆಗುವಂಥ ಕಾನ್ಸೆಪ್ಟೇ ಇಲ್ಲ. ಇಲ್ಲಿ ಇಂಟರ್ಕ್ಯಾಸ್ಟ್ ಮ್ಯಾರೇಜನ್ನು ನೀವು ತಗೊಂಡ್ರೆ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ನಲ್ಲಿ ಒಂದು ಜಾತಿ ಮತ್ತು ಮತ್ತೊಂದು ಜಾತಿ ಮಧ್ಯೆ ಮದುವೆ ಆದರೆ ಹೆಣ್ಣಿನ ಜಾತಿ ಗಂಡಿನ ಜಾತಿಗೂ ಬರುವುದಿಲ್ಲ, ಗಂಡಿನ ಜಾತಿ ಹೆಣ್ಣಿನ ಜಾತಿಗೂ ಹೋಗುವುದಿಲ್ಲ. ಅವರಿಗೆ ಹುಟ್ಟುವಂಥ ಮಗು ಈ ಎರಡು ಜಾತಿಗಳಲ್ಲಿ ಒಂದು ಜಾತಿಗೆ ಮರ್ಜ್ ಆಗ್ತದೆ ಬಿಟ್ಟರೆ ಇದರಿಂದ ಬೇರೆ ಏನೂ ಆಗೋದಿಲ್ಲ. ಅಂದರೆ ಜಾತಿ ವ್ಯವಸ್ಥೆ ಮುಂದುವರಿತಾ ಹೋಗ್ತದೆ. ಈ ಜಾತಿ ಅನ್ನುವಂಥದ್ದು ತಾರತಮ್ಯ, ಅಂದರೆ ಶ್ರೇಣೀಕೃತ ವ್ಯವಸ್ಥೆ ಇದು ಪೋಷಿಸಿಕೊಂಡು ಬರ್ತಾ ಇದೆ. ಈ ರೀತಿ ಶ್ರೇಣೀಕೃತ ವ್ಯವಸ್ಥೆ ಇದ್ದಾಗ ಅವನಿಗಿಂತ ನಾನು ಮೇಲು, ನನಗಿಂತ ಇವನು ಕೀಳು. ಇಲ್ಲಿ ನೋಡಿ, ಕೆಳಗಡೆ ಇದು ಒಂದು ಹೋರಾಟವನ್ನು ನಿಮ್ಮ ಒಳಗಡೆ ಒಂದು ಹೋರಾಟದ ಕಿಚ್ಚನ್ನು ಇದು ರೂಪಿಸುವುದಿಲ್ಲ. ಈಗ ಈ ಎಲ್ಲ ಜಾತಿಗಳಲ್ಲೂ ಕೂಡ ಶ್ರೇಣೀಕೃತ ಅಂದರೆ ಒಬ್ಬ ಮಿಡ್ಲಲ್ಲಿ ನಿಂತವನು ನನಗಿಂತ ಮೇಲ್ಗಡೆ ಇಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಮರೆತು ಬಿಡ್ತಾನೆ, ನನಗಿಂತ ಕೆಳಗಡೆ ಇಷ್ಟು ಜನ ಇದ್ದಾರೆ ಅನ್ನುವಂಥ ಖುಷಿಯಲ್ಲಿ ಅವನು ಬದುಕ್ತಾ ಹೋಗ್ತಾನೆ. ಈ ಖುಷಿ ಅವನನ್ನು ಯಾವ ಕಾರಣಕ್ಕೂ ನಾನು ವಿಮೋಚನಾ ಮಾರ್ಗವನ್ನು ಪಡಿಬೇಕು, ನಾನು ಸಾಮಾಜಿಕ ಪರಿವರ್ತನೆಯನ್ನು ಹೊಂದಬೇಕು ಅನ್ನುವಂಥ ಕಿಚ್ಚನ್ನು ಅವನ ಎದೆಯಲ್ಲಿ ಅದು ಮೂಡಿಸುವುದಿಲ್ಲ. ಮಾತ್ರ ಅಲ್ಲ, ಧರ್ಮಾಧಾರಿತವಾಗಿ ಯಾರೆಲ್ಲ ತಮ್ಮನ್ನು ಗುರುತಿಸಿಕೊಳ್ತಾರೋ ಆ ಧರ್ಮದಲ್ಲಿ, ಅಂದರೆ ನನಗೆ ಹೇಳಿರುವಂಥ 80% ಜನರಲ್ಲಿ ಇಂಟಿಗ್ರಿಟಿ ಅನ್ನುವಂಥದ್ದು ಇಲ್ಲ. ಈ ಇಂಟಿಗ್ರಿಟಿ ಇಲ್ಲದೆ ಇರುವ ಕಾರಣಕ್ಕೆ, ಅವರಿಗೆ ಸಮಾಜವನ್ನು ರೂಪಿಸುವ ಜವಾಬ್ದಾರಿಯೂ ಇರುವ ಕಾರಣಕ್ಕೆ ತಾವೇ ಇಂಟಿಗ್ರಿಟಿ ಆಗಿಲ್ಲ, ತಮ್ಮಲ್ಲೇ ಮೈತ್ರಿ ಇಲ್ಲ, ಅವರು ಸಮಾಜದಲ್ಲಿ ಯಾವ ರೀತಿಯ ಮೈತ್ರಿಯನ್ನು ಕಾಪಾಡಬಹುದು ಅನ್ನುವಂಥದ್ದು $1 million ಕ್ವೆಶ್ಚನ್. ಸೊ ಹೀಗೆ ಈ ಪ್ರಾತಿನಿಧ್ಯ ಈಗ ಯಾಕೆ ಬೇಕಾಗ್ತದೆ ಹಾಗಾದರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಧರ್ಮಾಧಾರಿತವಾಗಿ ನಿಮಗೆ ಪ್ರಾತಿನಿಧ್ಯವನ್ನು ಕೊಟ್ಟರೆ, ಹಿಂದೂ ಧರ್ಮಕ್ಕೆ 80% ಜನ ಇದ್ದಾರೆ ಅಂತ ಹಿಂದೂ ಧರ್ಮಕ್ಕೆ ನೀವು ಪ್ರಾತಿನಿಧ್ಯವನ್ನು ಕೊಟ್ಟರೆ, ಹಿಂದೂ ಧರ್ಮ ಒಂದು ಧರ್ಮವಾಗಿ ಓವರ್ ಆಲ್ ಒಂದು ಯೂನಿಟಿಯಾಗಿ ಅದು ಉಳಿದಿದ್ರೆ ಇಲ್ಲಿ ಸಮಸ್ಯೆ ಇರ್ತಿರ್ಲಿಲ್ಲ. ಆದರೆ ಇಲ್ಲಿ ಸಮಸ್ಯೆ ಇರುವಂಥದ್ದು ಅಲ್ಲಿ ಅದರ ಒಳಗಡೆ ಇರುವಂಥ ಜಾತಿಗಳು. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್ ಮೈ ಡಿಯರ್ ಫ್ರೆಂಡ್ಸ್, ಇಡೀ ಭಾರತದಾದ್ಯಂತ ಸುಮಾರು 6,000ದಿಂದ 6,500 ಜಾತಿಗಳಿದೆ. ಇದನ್ನು ನೀವು ಮತ್ತೂ ಕೂಡ ಉಪಜಾತಿಗಳನ್ನಾಗಿ ನೋಡಿದರೆ ಸುಮಾರು 50,000 ಉಪಜಾತಿಗಳು ಇದೆ.
ನಾನು ಎಕ್ಸಾಂಪಲ್ ಆಗಿ ತಗೊಳ್ತೇನೆ. ಈ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಮೇಲ್ಗಡೆ ಅಂತ ಕುಳಿತಿರುವಂಥ ಒಂದು ಬ್ರಾಹ್ಮಣ ಸಮುದಾಯವನ್ನೇ ನಾನು ತಗೊಂಡ್ರೆ, ಆ ಸಮುದಾಯದ ಜನಸಂಖ್ಯೆ ಸುಮಾರು 3.5% ಇದ್ದರೆ, ಆ ಸಮುದಾಯದಲ್ಲಿ ಸುಮಾರು 1800 ಉಪಜಾತಿಗಳು ಇದ್ದಾವೆ. ಇದು ಸತ್ಯ. ಅವರಲ್ಲೂ ಜಾತಿ ಇದೆ, ಅವರಲ್ಲೂ ಸುಮಾರು 1800 ಜಾತಿಗಳಷ್ಟು ಇದಾವೆ. ಭಿನ್ನತೆ ಇದೆ, ಅಲ್ಲೂ ಭಿನ್ನತೆ ಇದೆ. ಆದರೆ ತಳ ಸಮುದಾಯದಲ್ಲಿರುವಂಥ ಉಪಜಾತಿಗಳಿಗೂ ಅಲ್ಲಿ ಇರುವಂಥ ಉಪಜಾತಿಗಳಿಗೂ ಬಹಳಷ್ಟು ಭಿನ್ನತೆ ಇದೆ. ಅದನ್ನು ನಾನೀಗ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಅದು ನಮ್ಮ ಟಾಪಿಕ್ ಕೂಡ ಅಲ್ಲ. ಈಗ ಇಷ್ಟೆಲ್ಲ ಜಾತಿ ಆಧಾರಿತ ಸಮಾಜ ನಮ್ಮ ದೇಶ ಅನ್ನುವಂಥದ್ದು ಆದ ಮೇಲೆ ಈ ಪ್ರಾತಿನಿಧ್ಯ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಗೆ ಮತ್ತೆ ಉತ್ತರ ಹುಡ್ಕೋಣ. ನಾನಿಲ್ಲಿ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಒಂದು ಹಳ್ಳಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ಹಳ್ಳಿ, ಒಂದು ದೇಶವೇ ತಿಳ್ಕೊಳ್ಳಿ, ಒಂದು ಸಣ್ಣ ದೇಶ. ಆ ದೇಶಕ್ಕೆ ಒಂದು ಸಂವಿಧಾನ ಇದೆ. ಆ ದೇಶದಲ್ಲಿ 4 ರೀತಿಯ ಶ್ರೇಣೀಕೃತ ವರ್ಗದಲ್ಲಿ ಬದುಕುವಂಥ ಜನ ಇದ್ದಾರೆ. ಎ, ಬಿ, ಸಿ ಮತ್ತು ಡಿ ಈ ವರ್ಗಗಳು. ಈ ವರ್ಗಗಳು ವರ್ಗಗಳಾಗಿಲ್ಲ, ಬದಲಾಗಿ ಇದು ಶ್ರೇಣೀಕೃತ ವರ್ಗಗಳಾಗಿದೆ. ಅಂದರೆ ಒಂದರ ಮೇಲೆ ಒಂದು ಕೂತಿದೆ. ಇದು ಆ ದೇಶದ ಚೌಕಟ್ಟು. ಆ ದೇಶಕ್ಕೆ ಒಂದು ಸಂವಿಧಾನ ಇದೆ ಅಂತಲೂ ತಿಳ್ಕೊಳ್ಳಿ. ಈಗ ಆ ದೇಶದ ಸಂವಿಧಾನದಲ್ಲಿ ಈ ಶ್ರೇಣೀಕೃತ ವರ್ಗವಾರು ಅಂದರೆ ಎ, ಬಿ, ಸಿ, ಡಿ ಇವರಿಗೆ ಯಾವುದೇ ರೀತಿಯಾದಂತಹ ಪ್ರಾತಿನಿಧ್ಯತೆಯನ್ನು ಆ ಸಾರ್ವಜನಿಕ ವಲಯದಲ್ಲಿ ನೀಡಲಿಲ್ಲ ಅಂತ ಗೆಸ್ ಮಾಡ್ಕೊಳ್ಳಿ. ಆ ದೇಶದ ಇತಿಹಾಸದಲ್ಲಿ ಬಿ, ಸಿ, ಡಿ ಅದರಲ್ಲೂ ಡಿ ವರ್ಗ ಎಲ್ಲ ರೀತಿಯಿಂದಲೂ ಕೂಡ ಡಿಸ್ಕ್ರಿಮಿನೇಷನ್ ಅಂದರೆ ಶೋಷಣೆಗೆ ಒಳಪಡ್ತಾ ಬಂದಿರುವಂಥ ಒಂದು ವರ್ಗ ಆಗಿದೆ ಅಂತ ತಿಳ್ಕೊಳ್ಳಿ. ಅವರಿಗೆ ಹಕ್ಕು ಇಲ್ಲ, ಅಧಿಕಾರ ಇಲ್ಲ, ಭೂಮಿ ಇಲ್ಲ, ಶಿಕ್ಷಣ ಇಲ್ಲ, ಯಾವುದೇ ರೀತಿಯಾದಂಥ ಯಾವ ಸೌಕರ್ಯವೂ ಯಾವ ಸೌಲಭ್ಯವೂ ಇಲ್ಲದೆ ಅದು ಸುಮಾರು 1000 ವರ್ಷಗಳನ್ನು ಕಳೆದು ಬಂದಂಥ ಒಂದು ಸಮುದಾಯ. ಹೀಗೆ ಇಲ್ಲಿ ಇಂಟೆಲೆಕ್ಚುಯಲ್ ಕ್ಲಾಸ್ಗಳಿಗೆ ಯಾರಿರ್ಬೋದು, ಅಂದರೆ ವಿದ್ಯಾವಂತ ಸಮಾಜ ಯಾರಿರ್ಬೋದು ಅನ್ನುವಂಥದ್ದು ನಿಮ್ಮ ಊಹೆಗೆ ಬಿಟ್ಟಿರುವಂಥದ್ದು. ಈಗ ಇಲ್ಲಿ ಪ್ರತಿಭೆಗೆ ಮನ್ನಣೆ ಕೊಡಬೇಕು, ವಿದ್ಯಾವಂತರೇ ಆ ದೇಶದ ಆಡಳಿತ ಚೌಕಟ್ಟನ್ನು ಹಿಡಿಯಬೇಕು, ಅಂದರೆ ಸಾರ್ವಜನಿಕ ವಲಯಗಳಲ್ಲಿ ಇರಬೇಕು ಅಂತ ಸಂವಿಧಾನ ಆಶಯ ಪಟ್ಟರೆ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತ ತಿಳ್ಕೊಳ್ಳಿ. ಇಡೀ ಆ ದೇಶದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಆ ಸ್ಟೇಷನ್ನಲ್ಲಿಯೇ ಬಗೆಹರಿಸಲಾಗುತ್ತೆ. ಏನೇ ತಕರಾರು ಬರಲಿ, ಏನೇ ಒಂದು ಸಂಘರ್ಷಗಳು ಬರಲಿ, ಆ ಪೊಲೀಸ್ ಸ್ಟೇಷನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಗಳನ್ನು ತೀರ್ಮಾನ ಮಾಡ್ತಾರೆ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ದ್ಯಾಟ್ ಕಂಟ್ರಿ, ಇಂಟೆಲೆಕ್ಚುಯಲ್ ಕ್ಲಾಸ್ಗಳು ಮಾತ್ರ ಅಂದರೆ ಪ್ರತಿಭೆಗೆ ಮಾತ್ರ ಮನ್ನಣೆ ಕೊಡುವ ಕಾರಣಕ್ಕೆ ಅಲ್ಲಿ ಒಂದು 4 ಪೋಸ್ಟ್ ಇದೆ ಅಂತ ತಿಳ್ಕೊಳ್ಳಿ, ಅಧಿಕಾರಿ ವರ್ಗಗಳಿದೆ ಅಂತ ತಿಳ್ಕೊಳ್ಳಿ. ಈಗ ಅಕಾರ್ಡಿಂಗ್ ಟು ಅವರ ಕಾನ್ಸ್ಟಿಟ್ಯೂಷನ್ ಆ 4 ವರ್ಗಕ್ಕೆ ಯಾರು ಆಯ್ಕೆ ಆಗಬಹುದು? ಇದಕ್ಕೆ ಯಾರಿಗೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಖಂಡಿತವಾಗ್ಲೂ ಎ ವರ್ಗದಿಂದ 4 ಜನ ಆಫೀಸರ್ಸು ಅಲ್ಲಿ ಅಪಾಯಿಂಟ್ ಆಗ್ತಾರೆ. ಈಗ ಆ ಸಮಾಜದಲ್ಲಿ, ಆ ದೇಶದಲ್ಲಿ ಎ ಮತ್ತು ಸಿ ವರ್ಗ ಅಥವಾ ಎ ಮತ್ತು ಬಿ ವರ್ಗ ಅಥವಾ ಎ ಮತ್ತು ಡಿ ವರ್ಗದ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಬಂತು ಅಂತ ತಿಳ್ಕೊಳ್ಳೋಣ. ಈ ಕಾನ್ಫ್ಲಿಕ್ಟ್ ಬಂತು, ಈ ಸಂಘರ್ಷ ಬಂತು, ಏನೋ ಒಂದು ಘರ್ಷಣೆ ಆಯಿತು. ಆ ಘರ್ಷಣೆಗೆ ನ್ಯಾಯ ಕೇಳಬೇಕು ಅಂತ ಆ ಸ್ಟೇಷನ್ ಒಳಗಡೆ ಅವರು ಹೋಗ್ತಾರೆ, ಅಥವಾ ಆ ನ್ಯಾಯದ ಒಂದು ಏನು ಚೌಕಟ್ಟಿದೆ ಅದರ ಒಳಗಡೆ ಅವರು ಹೋಗ್ತಾರೆ. ಸ್ನೇಹಿತರೆ, ಈಗ ಯೋಚನೆ ಮಾಡಿ, ಅಲ್ಲಿ ನ್ಯಾಯವನ್ನು ತೀರ್ಮಾನ ಮಾಡುವವನು ಸಮುದಾಯದಲ್ಲಿ ಒಂದೇ ಸಮುದಾಯಕ್ಕೆ ಸೇರ್ಪಡೆಯಾಗಿರುವವನು, ಅವನು ಎ ಸಮುದಾಯಕ್ಕೆ ಸೇರಿದವನು ಅಥವಾ ಎ ವರ್ಗಕ್ಕೆ ಸೇರಿದವನು. ಅಲ್ಲಿ ತಪ್ಪು ಎ ವರ್ಗದವಂದೇ ಇರಲಿ, ತಪ್ಪು ಡಿ ವರ್ಗದವಂದೇ ಇರಲಿ, ಅಥವಾ ಏನೇ ವಿಚಾರಗಳಿರಲಿ, ನ್ಯಾಯ ಯಾರ ಕಡೆ ವಾಲಬಹುದು ಅನ್ನುವಂಥದ್ದನ್ನು ದಯವಿಟ್ಟು ನೀವು ಗಮನಿಸಿ. ನಾನು ಈ ಹಿಂದೆ ಕೊಟ್ಟಿದ್ದೇನೆ, ಆ ದೇಶ ಹೇಗಿದೆ, ಹೇಗಿತ್ತು, ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಅದು ಒಳಗೊಂಡಿತ್ತು, ಇದನ್ನೆಲ್ಲವನ್ನು ನೀವು ತಿಳ್ಕೊಳ್ಬೇಕು. ಯಾಕಂತಂದರೆ ಇತಿಹಾಸವನ್ನು ತಿಳಿಯೋದನ್ನು, ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಆ ಇತಿಹಾಸವನ್ನು ಗಮನದಲ್ಲಿಟ್ಟುಕೊಂಡು ಆ ರೀತಿಯಾಗಿ ಬೆಳೆದು ಬಂದಿರುವಂತಹ ಆ ಒಂದು ದೇಶದಲ್ಲಿ ನ್ಯಾಯ ಈಗ ಯಾರಿಗೆ ಸಿಗಬಹುದು? ನನ್ನ ಪ್ರಕಾರ, ನನ್ನ ವಿವೇಚನೆಯ ಪ್ರಕಾರ ಅಲ್ಲಿ ಯಾರ್ದು ಸರಿಯೋ ಯಾರ್ದು ತಪ್ಪೋ, ನ್ಯಾಯ ಖಂಡಿತವಾಗಲೂ ಎ ವರ್ಗದವನ ಪರವಾಗಿಯೇ ಹೋಗ್ತದೆ. ಇದರಲ್ಲಿ ಯಾರಿಗೂ ಡೌಟ್ ಇಲ್ಲ, ನನಗಂತೂ ಡೌಟ್ ಇಲ್ಲ. ಈಗ ಇದನ್ನು ಇನ್ನೊಂದು ಸೆಟಪ್ ಮಾಡ್ಕೊಳ್ಳೋಣ. ಆ ದೇಶದ ಸಂವಿಧಾನದಲ್ಲಿ ಎ, ಬಿ, ಸಿ, ಡಿ ವರ್ಗಗಳನ್ನು ಇಡೀ ಇತಿಹಾಸವನ್ನು ಸ್ಟಡಿ ಮಾಡಿ ಪ್ರಾತಿನಿಧ್ಯವನ್ನು ರೂಪಿಸಲಾಗಿದೆ. ಅಲ್ಲಿ ಮತ್ತೆ 4 ಪೋಸ್ಟ್ ಇದೆ, 4 ಆಫೀಸರ್ಸ್ ಪೋಸ್ಟ್ ಇದೆ, ಅಂದರೆ ನ್ಯಾಯವನ್ನು ಕೊಡುವಂಥ 4 ಪೋಸ್ಟ್ ಅಲ್ಲಿ ಇದೆ. ಈಗ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ಅಕಾರ್ಡಿಂಗ್ ಟು ದ ರೆಪ್ರೆಸೆಂಟೇಷನ್, ಎ ವರ್ಗದ ಒಬ್ಬ ಆಫೀಸರ್ ಅಲ್ಲಿದ್ದಾನೆ, ಬಿ ವರ್ಗದ ಆಫೀಸರ್ ಒಬ್ಬ ಇದ್ದಾನೆ, ಸಿ ವರ್ಗದ ಆಫೀಸರ್ ಒಬ್ಬ ಇದ್ದಾನೆ, ಡಿ ವರ್ಗದ ಆಫೀಸರ್ ಒಬ್ಬ ಇದ್ದಾನೆ. ಆ ಡಿ ವರ್ಗದ ಆಫೀಸರ್ ಏನು ಸುಮ್ಮನೆ ಹೋಗಿ ಕುಳಿತಿಲ್ಲ, ಅವನು ಆ ಒಂದು ಪೋಸ್ಟ್ಗೆ ಏನು ಬೇಸಿಕ್ ರಿಕ್ವೈರ್ಮೆಂಟ್ ಏನು ಬೇಕು, ವಿದ್ಯಾರ್ಹತೆ ಏನು ಬೇಕು, ಅದನ್ನು ಅವನು ಗಳಿಸಿಯೇ ಅಲ್ಲಿ ಹೋಗಿ ಕೂತಿದ್ದಾನೆ. ಮೆರಿಟ್ನಲ್ಲಿ ಅವನಿಗೆ ಸ್ವಲ್ಪ ಕಡಿಮೆ ಅಂಕ ಬಂದಿರ್ಬೋದು, ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಅದಕ್ಕೆ ಕಾರಣ ಅವನಲ್ಲ, ಅವನನ್ನು 1000 ವರ್ಷಗಳಿಂದ ನೀವು ಶಿಕ್ಷಣದಿಂದ ಅವನನ್ನು ತಡೆ ಹಿಡಿಯಲ್ಪಟ್ಟಿರುವಂಥದ್ದು ಅದಕ್ಕೆ ಕಾರಣ. ಹಾಗಾಗಿ ಅದಕ್ಕೆ ಸಂವಿಧಾನವಾಗಲಿ ಅದಕ್ಕೆ ಅವನಾಗಲಿ ಕಾರಣ ಅಲ್ಲ. ಈಗ 4 ಆಫೀಸರ್ಗಳು 4 ಬೇರೆ ಬೇರೆ ವರ್ಗಗಳವರದು ಆಗಿದ್ದಾರೆ. ದ ಸೇಮ್ ಥಿಂಗ್, ಎ ಮತ್ತು ಬಿ ವರ್ಗದವನ ಮೇಲೆ ಕಾನ್ಫ್ಲಿಕ್ಟ್ ಬಂತು, ಬಿ, ಸಿ,
ಸಿ ಡಿ, ಎ ಡಿ, ಎ ಸಿ, ನೀವು ಯಾವ ಪ್ರೊಬಬಿಲಿಟಿ ನೋಡಿದ್ರು ಕೂಡ ಆ ವರ್ಗದಿಂದ ಬಂದಂಥ ಎರಡು ವರ್ಗದ ಮಧ್ಯೆ ಬಂದಿರುವಂಥ ಒಂದು ಘರ್ಷಣೆಯನ್ನು ಈಗ ಆ ನ್ಯಾಯದ ಚೌಕಟ್ಟಿನ ಮುಂದೆ ತಗೊಂಡೋಗಿ ಇಡ್ತಾರೆ. ಈಗ ನ್ಯಾಯ ಯಾರ ಪರವಾಗಿ ಹೋಗ್ಬೋದು? ಎ ಅವನ ಪರವಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಬಿ, ಸಿ, ಡಿ 4 ಅಂದರೆ ಬಾಕಿ 3 ವರ್ಗದವರು ಕೂಡ ಆಫೀಸರ್ಸ್ ಇದ್ದಾರೆ, ಬಿಡೋದಿಲ್ಲ. ಬಿ ಅವನ ಪರವಾಗಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಸಿ ಅವನ ಪರವಾಗಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಡಿ ಅವನ ಪರವಾಗಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಕನಿಷ್ಠ ಮಟ್ಟದಲ್ಲಾದರೂ ನ್ಯಾಯದ ಪರವಾಗಿ ಹೋಗಬಹುದು ಅನ್ನುವಂಥದ್ದು ಸತ್ಯ. ದಿಸ್ ಇಸ್ ಅ ಪ್ರಾಕ್ಟಿಕಲ್ ಡೆಫಿನಿಷನ್. ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲಿ ಅಂದರೆ ದೇಶವನ್ನು ರೂಪಿಸುವಂತಹ, ದೇಶವನ್ನು ಪುನರ್ರಚನೆ ಮಾಡುವಂತಹ ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಭಾರತದ ಸಂವಿಧಾನ ಪ್ರಾತಿನಿಧ್ಯವನ್ನು ಸಮುದಾಯವಾರು ನೀಡಿದೆ. ಇದರಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು ಇದ್ದಾರೆ, ಶೋಷಣೆಗೊಳಪಟ್ಟ ಜಾತಿವಾರು ಶೋಷಣೆಗೊಳಪಟ್ಟವರು ಇದ್ದಾರೆ, ಪ್ರತಿಯೊಬ್ಬರೂ ಇದ್ದಾರೆ. ಇದರಲ್ಲಿ ಇಲ್ಲ, ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಯಾರುದಿಲ್ಲ. ಪ್ರತಿಯೊಬ್ಬನ ಮಿನಿಮಮ್ ಪಾರ್ಟಿಸಿಪೇಷನ್ ಈ ಪ್ರಾತಿನಿಧ್ಯದ ಮೂಲಕ ಸಾರ್ವಜನಿಕ ವಲಯಗಳಲ್ಲಿ ಇದೆ. ಹಾಗಾಗಿ ಈ ಒಂದು ಕಾರಣಕ್ಕೆ ನಮ್ಮ ದೇಶದಲ್ಲಿ ಪ್ರಾತಿನಿಧ್ಯ ಬೇಕು ಅನ್ನುವಂಥದ್ದು ನನ್ನ ಸಮರ್ಥನೆ. ಈಗ ಮೂರನೇದಾಗಿ ಪ್ರಾತಿನಿಧ್ಯ ಬೇಕು ಅಂತ ನಾವು ಒಂದು ಡಿಫೆಂಡ್ ಮಾಡಿದ್ದೇವೆ. ಅದು ಜಾತಿ ಆಧಾರಿತವಾಗಿ ಯಾಕೆ ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಪ್ರಾತಿನಿಧ್ಯ ಇರಲಿ ಸರ್, ನೀವು ಹೇಳಿದ್ದು ಸರಿಯಾಗಿದೆ, ಹಾಗಾದರೆ ಜಾತಿ ಆಧಾರಿತವಾಗಿ ಯಾಕೆ ಬೇಕು ಇದು ಅಂತ ಒಂದು ಪ್ರಶ್ನೆ ಬರ್ಬೋದು. ಇದಕ್ಕೆ ನಾನು ಮತ್ತೆ ಉತ್ತರವನ್ನು ಕೊಡೋದಿಲ್ಲ. ಯಾಕಂದರೆ ಅದಾಗಲೇ ನಾನು ಇಡೀ ಭಾರತದ ಇತಿಹಾಸ ಹೇಗಿತ್ತು, ಯಾವ ರೀತಿ ಇತ್ತು ಅಂತ ನೀವಾಗೇ ತಿಳ್ಕೊಳ್ಳಿ ಅಂತಲೂ ನಾನು ಹೇಳಿರುವ ಕಾರಣಕ್ಕೆ ದಯವಿಟ್ಟು ನೀವು ಭಾರತ ದೇಶ ಜಾತಿವಾರು ರೂಪಿತವಾಗಿದೆಯೇ ಅಥವಾ ಇಲ್ಲವೇ ಅನ್ನುವಂಥದ್ದಕ್ಕೆ ನೀವು ಉತ್ತರ ಹುಡ್ಕೊಂಡು ಹೋದರೆ ಜಾತಿ ಆಧಾರಿತವಾಗಿ ಯಾಕೆ ಬೇಕು ಅಂತ ಗೊತ್ತಾಗ್ತದೆ. ನಾನು ಇದಕ್ಕೆ ಕೊಡುವಂಥ ಸಣ್ಣ ಮಟ್ಟಿನ ಉತ್ತರ ಏನು ಅಂತಂದರೆ, ಭಾರತ ದೇಶದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಶೋಷಣೆಗೆ ಒಳಪಟ್ಟಿದ್ದಾನೆ ಅಂತ ಅವನನ್ನು ನೀವು ಪರಿಗಣಿಸಬೇಕು ಅಂತಂದರೆ ಅತ್ಯಂತ ಉತ್ತಮವಾದ ಒಂದು ಮಾನದಂಡ ಅದು ಜಾತಿ. ಅದಕ್ಕಿಂತ ಬೇರೆ ಮಾನದಂಡ ಭಾರತ ದೇಶದಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಜಾತಿವಾರು ಮೀಸಲಾತಿ ಕೊಟ್ಟಿದೆ ಅಂತಂದರೆ ಅದರ ಉದ್ದೇಶ ಜಾತಿಯನ್ನು ಉಳಿಸ್ಕೊಳ್ಬೇಕು ಅಂತ ಅಲ್ಲ. ದಯವಿಟ್ಟು ಇದನ್ನು ನೀವು ಗಮನಿಸಬೇಕು. ಈಗ ಈ ಜಾತಿ ಆಧಾರಿತ ಮೀಸಲಾತಿ ಆಯಿತು ಸರ್, ಜಾತಿ ಆಧಾರಿತ ಮೀಸಲಾತಿ ಇರಲಿ. ಈ ಜಾತಿ ಆಧಾರಿತ ಮೀಸಲಾತಿ ಈ ಶಾಲೆಗಳಲ್ಲಿ ಕೊಟ್ಟಾಗ ಶಾಲೆಗಳಲ್ಲಿ ಮಕ್ಕಳಿಗೆ ನಾವೇ ಅಂದರೆ ಸ್ಕೂಲಲ್ಲೇ ನೀವು ಜಾತಿಯನ್ನು ಹೇಳ್ಕೊಟ್ಟಾಗ ಆಗುತ್ತೆ ಅಂತ ಇನ್ನೊಂದು ಆಪಾದನೆ ಬರ್ತದೆ. ಬಹಳ ಕೌಂಟರ್ಗಳಿದೆ ಈ ಥರ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳೆಲ್ಲ ಕೂತಿರ್ತಾರೆ ಒಂದು ಕಾಲೇಜಲ್ಲಿ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಒಂದು 6ನೇ ಕ್ಲಾಸಿನ ನಂತರ ಮಕ್ಕಳೆಲ್ಲ ಕೂತಿರ್ತಾರೆ. ಮಕ್ಕಳಲ್ಲಿ ಒಂದು ಮೇಷ್ಟ್ರು ಕ್ಲಾಸ್ ಮಾಡ್ತಿರಬೇಕು ಅಂತಂದರೆ ಒಬ್ಬ ನೋಟಿಸ್ ಬೋರ್ಡನ್ನು ತೊಗೊಂಡು ಬರ್ತಾನೆ, ನೋಟಿಸನ್ನು ತೊಗೊಂಡು ಬರ್ತಾನೆ. ನೋಟಿಸ್ ತೊಗೊಂಡು ಬಂದು ಅವನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರೆಲ್ಲ SC ST ಹುಡುಗರಿದ್ದಾರಪ್ಪ, ಯಾರೆಲ್ಲ SC ST ಮಕ್ಕಳಿದ್ದೀರಿ ಎದ್ದು ನಿಂತ್ಕೊಳ್ಳಿ ಅಂತ. SC ST ಅಲ್ಲದೇ ಇರುವ ಮಕ್ಕಳು ಇದನ್ನು ಬಹಳ ಗಂಭೀರವಾಗಿ ಗಮನಿಸ್ತಾರೆ. ಯಾಕೆ ಅವರನ್ನು ಕರೆದಿದ್ದಾರೆ? ಜೋರಾಗಿ ಮೇಷ್ಟ್ರು ಹೇಳ್ತಾರೆ, ನಿಮಗೆ ಕ್ಯಾಲ್ಕುಲೇಟರ್ ಬಂದಿದೆ, ನಿಮಗೆ ಲ್ಯಾಪ್ಟಾಪ್ ಬಂದಿದೆ, ನಿಮಗೆ ಕಂಪ್ಯೂಟರ್ ಬಂದಿದೆ, ನಿಮಗೆ ಅದು ಬಂದಿದೆ, ನಿಮಗೆ ಯೂನಿಫಾರ್ಮ್ ಬಂದಿದೆ, ಶೂ ಬಂದಿದೆ, ಸೈಕಲ್ ಬಂದಿದೆ, ಎಟ್ಸೆಟ್ರಾ 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 ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಈ ಮಕ್ಕಳ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀಳ್ತದೆ, ಖಂಡಿತವಾಗ್ಲೂ ಬೀಳ್ತದೆ. ಇದನ್ನು ನಾನು ಆಮೇಲೆ ಇದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ ನಿಮಗೆ. ಆದರೆ ಇಲ್ಲಿ ಈ ಮಕ್ಕಳು, ಈ SC ST ಅಲ್ಲದೇ ಇರುವ ಮಕ್ಕಳು ಮನೆಯಲ್ಲಿ ಹೋಗಿ ಇದನ್ನು ಕೇಳ್ತಾರೆ. ಈ ರೀತಿ ನಮ್ಮ ಮೇಷ್ಟ್ರು SC STಗಳು ಯಾರು ಅಂತ ಹೇಳಿದರು, ಅವ್ರನ್ನ ಎದುರು ನಿಲ್ಲಿಸಿದ್ರು, ಅವ್ರಿಗೆ ಈ ಥರ ಎಲ್ಲ ಗಿಫ್ಟ್ಗಳನ್ನು ಕೊಟ್ಟರು, ಅಂದರೆ ಸರ್ಕಾರದ ಸೌಲಭ್ಯ ಇದೆ ಅಂತ ಕೊಟ್ಟರು, ನಮಗೆ ಯಾಕೆ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಇದು ಪೋಷಕರು ಇದಕ್ಕೆ ಮಕ್ಕಳಿಗೆ ಯಾವ ರೀತಿಯಾದಂಥ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಅದು ಅವರಿಗೆ ಬಿಟ್ಟದ್ದು. ಆದರೆ ಅವರು ಸಮಾಜದಲ್ಲಿ ಒಂದು ಕೌಂಟರನ್ನು ಕೊಡ್ತಾರೆ. ಅವರು ಯಾಕೆ ಏನು ಕೊಡ್ತಾರೆ ಅಂತಂದರೆ, ಈ ಮೀಸಲಾತಿ, ಇದನ್ನು ಮೀಸಲಾತಿ ತಿಳ್ಕೊಂಡಿದ್ದಾರೆ ಅವರು. ಈ ಯೂನಿಫಾರ್ಮ್ ಸಿಗುವಂಥದ್ದು, ಕ್ಯಾಲ್ಕುಲೇಟರ್ ಸಿಗುವಂಥದ್ದು, ಎಟ್ಸೆಟ್ರಾ ಏನಿದೆ, ಇದನ್ನೇ ಮೀಸಲಾತಿ ಅಂತ ತಿಳ್ಕೊಂಡಿದ್ದಾರೆ. ಇದರ ಬಗ್ಗೆ ನಾನು ಉತ್ತರ ಆಮೇಲೆ ಕೊಡ್ತೇನೆ. ಇದನ್ನು ಮೀಸಲಾತಿ ಅಂತ ತಿಳ್ಕೊಂಡು ಈ ಶಾಲೆಗಳಲ್ಲೇ ಜಾತಿಯನ್ನು ಬೆಳೆಸಲಾಗ್ತದೆ. ನೋಡಿ, ಮಕ್ಕಳು ಅವರ SC ಅವ್ರ ST ಅಂತ ನೀವೇ ಹೇಳ್ಕೊಟ್ಟಾಗೆ ಆಯಿತು. ಇಲ್ಲ ಅಂತಂದರೆ ಮಕ್ಕಳಿಗೆ ಗೊತ್ತೇ ಇರಲಿಲ್ಲ ಪಾಪ, ಅವ್ರ ಪಾಡಿಗೆ ಇದ್ದರು, ನೀವೇ ಅವನು SC ಅವನು ST ಅಂತ ನೀವು ಗುರುತಿಸಿಬಿಟ್ರಿ, ಹಾಗಾಗಿ ಮಕ್ಕಳಲ್ಲಿ ಆ ತಾರತಮ್ಯದ ಮನೋಭಾವನೆಯನ್ನು ನೀವೇ ಬೆಳೆಸಿದ್ರಿ ಅನ್ನುವಂಥ ಗಂಭೀರವಾದ ಆರೋಪವನ್ನು ಶಾಲೆಗಳ ಮೇಲೆ ಹಾಕ್ತಾರೆ. ಈ ರೀತಿಯಾದಂಥ ಪೋಷಕರಿಗೆ ನಾನು ಹೇಳುವ ಮಾತು ಒಂದಿದೆ. ಅಟೆಂಡೆನ್ಸ್ ಬುಕ್ಕನ್ನು ತೆಗೆದರೆ, ನಾನು ಒಬ್ಬ ವೃತ್ತಿಪರ ಉಪನ್ಯಾಸಕನಾಗಿ ನಾನು ಹೇಳುವ ಮಾತಿದು, ಅಟೆಂಡೆನ್ಸ್ ಬುಕ್ಕನ್ನು ತೆಗೆದರೆ ಆಲ್ಫಾಬೆಟಿಕ್ ಆಗಿ ನಾವು ಅಟೆಂಡೆನ್ಸನ್ನು ಓದ್ತಾ ಹೋಗ್ತಾರೆ. ಪ್ರತಿಯೊಬ್ಬ ಮೇಷ್ಟ್ರು ಕೂಡ ಅವನ ತರಗತಿ ಮುಗಿದ ಮೇಲೆ ಅವನು ಆ ಅಟೆಂಡೆನ್ಸನ್ನು ಓದಲೇಬೇಕು. ಓದಿದಾಗ ಅವನ ಹೆಸರಿನಲ್ಲಿ ಇರುವಂಥ ಸರ್ನೇಮ್ಗಳನ್ನು ಗಮನಿಸಿ. ಆದಿತ್ಯ ಶೆಟ್ಟಿ, ಅಭಿಷೇಕ್ ಪೂಜಾರಿ,
ಭಾಸ್ಕರ್ ಕುಲಾಲ್, ಈ ಥರ ಪ್ರತಿಯೊಂದು ಎಕ್ಸ್ ಕುಲಾಲ್, ಎಕ್ಸ್ ಶೆಟ್ಟಿ, ಎಕ್ಸ್ ಪೂಜಾರಿ, ಅವನ ಸರ್ನೇಮು ಪ್ರತಿಯೊಂದು ಅಂಟಿಕೊಂಡೇ ಇರ್ತದೆ ಅವನಿಗೆ. ಮೇಷ್ಟ್ರು ಕರೆಯುವಾಗ ಅದನ್ನೆಲ್ಲವನ್ನು ಕರಿತಾ ಹೋಗ್ತಾನೆ. ಈ ರೀತಿ ನೀವು ನಿಮ್ಮ ಮಕ್ಕಳ ಹೆಸರಿನಲ್ಲಿ ಜಾತಿಯನ್ನು ಟ್ಯಾಗ್ ಮಾಡಿದಾಗ ನೀವೇ ಶಾಲೆಗೆ ಜಾತಿಯನ್ನು ತಗೊಂಡು ಹೋದ ಹಾಗೆ ಆಗಲಿಲ್ವೇ? ಇದು ನನ್ನ ಪ್ರಶ್ನೆ. ಅವರು SC ST ಅಂತ ಹೇಳಿದ ಕೂಡಲೇ ನಿಮಗೆ ಅಲ್ಲಿ ಜಾತಿ ಬೆಳೀತು ಅಂತ ನೀವು ಹೇಳೋದು ನಿಜ ಅಂತಂದ್ರೆ, ಅಟೆಂಡೆನ್ಸ್ ಬುಕ್ಕಲ್ಲಿ ನೀವು ನಿಮ್ಮ ಮಕ್ಕಳ ಹೆಸರನ್ನ, ಜಾತಿ ಹೆಸರನ್ನು ಸೇರಿಸಿಕೊಂಡು ನೀವು ಎನ್ರೋಲ್ ಮಾಡಿಕೊಂಡಿರುವ ಕಾರಣಕ್ಕೆ ಆ ಶಾಲೆಗೆ ನೀವು ನಿಮ್ಮ ಮಕ್ಕಳ ಮೂಲಕ ಜಾತಿಯನ್ನು ತಗೊಂಡು ಹೋಗ್ಲಿಲ್ವೇ? ದಿಸ್ ಇಸ್ ಮೈ ಕ್ವೆಶ್ಚನ್. ದಯವಿಟ್ಟು ಇದಕ್ಕೆ ನೀವು ಉತ್ತರವನ್ನು ಹೇಳಬೇಕು. ಒಂದು ವೇಳೆ ನೀವು SC ST ಗಳು ಅಂತ ಕರೆದಿದ್ರಿಂದ ಜಾತಿಯಲ್ಲಿ ಮಕ್ಕಳ ತಲೆಯಲ್ಲಿ ಮೇಷ್ಟ್ರುಗಳು ಹುಟ್ಟು ಹಾಕಿದ್ರು ಅಂತಂದ್ರೆ ಸಮಾನವಾದ ಜವಾಬ್ದಾರಿ ನೀವು ಕೂಡ ಆಗಿದ್ದೀರಿ. ನಿಮ್ಮ ಮಕ್ಕಳ ಮೂಲಕ ನೀವು ಶಾಲೆಗೆ ಜಾತಿಯನ್ನು ತಗೊಂಡು ಹೋಗಿದ್ದೀರಿ. ಅದು ಅವನ ಹೆಸರಿನಲ್ಲಿ ನಾವು ಹಾಕೊಂಡಿರುವಂಥದ್ದು. ಅವನ ಹೆಸರಿನಲ್ಲಿ ನೀವು ಹಾಕೊಂಡಿದ್ರೆ SC ST ಗಳು ಅಂತ ಅವರನ್ನು ಗುರುತಿಸಿರುವಂಥದ್ದು. ಇದರಲ್ಲಿ ಏನು ತಪ್ಪಿದೆ? ನಿಮಗೆ ಅಲ್ಲಿ ಅವರು SC ST ಅಂತ ಹೇಳಿದಾಗ ಅವರ ಜಾತಿ ಗೊತ್ತಾಯಿತು, ಸರಿ ಆಯ್ತು, ಒಪ್ಕೊಳ್ಳೋಣ. ನಿಮಗೆ ತಾರತಮ್ಯ ಯಾಕೆ ಬರಬೇಕು ಅದರಲ್ಲಿ? SC ST ಮಕ್ಕಳಿಗೆ ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ ಅಂತಂದ್ರೆ ನೀವು ಸರ್ಕಾರವನ್ನು ಕೇಳ್ಬೋದಲ್ವಾ, ನಮ್ಮ ಮಕ್ಕಳಿಗೂ ಅದನ್ನು ಕೊಡಿ ಅಂತ. ಅದರ ಬದಲಾಗಿ ನೀವು ಯಾರಿಗೆ ಆ ಸವಲತ್ತು ಸಿಗ್ತಾ ಇದೆ ಅವರ ಮೇಲೆ ದ್ವೇಷವನ್ನು ಕಾರುವಂಥದ್ದು ಏನಿದೆ? ಯೂಸ್ ಯುವರ್ ಕಾಮನ್ ಸೈಕಾಲಜಿ. ಅವರ ಮೇಲೆ ದ್ವೇಷವನ್ನು ಕಾರೋದು ಬಿಟ್ಟುಬಿಡಿ. ಅವರಿಗೆ ಹಾಗೆ ಸಿಗ್ತದೆ, ನಿಮಗೆ ಸಿಗ್ತಾ ಇಲ್ಲವಂತ ನೋವನ್ನ ನೀವು ತೋರ್ಪಡಿಸಿ ಅಷ್ಟೇ, ನಮಗೆ ಸಿಗ್ತಾ ಇಲ್ಲ ಅಂತ. ಅದು ಬಿಟ್ಟು ಇಡೀ ಮೀಸಲಾತಿಯಿಂದ, ಅಂದರೆ ಇದು ಮೀಸಲಾತಿ ಅಲ್ಲ, ಅದರ ಬಗ್ಗೆ ನಾನು ಆಮೇಲೆ ಬರ್ತೇನೆ, ಮತ್ತೆ ಹೇಳ್ತೇನೆ, ನಾನು ಬರ್ತೇನೆ ಅದಕ್ಕೆ. ಆದರೂ ಕೂಡ ಈ ರೀತಿ ಹೆಸರು ಕರೆಯುವುದರಿಂದ ಶಾಲೆಗೆ ಜಾತಿ ಹೋಯಿತು ಅನ್ನುವಂಥ ಆಪಾದನೆಯನ್ನು ಯಾರೇ ಮಾಡಿದರೂ ಕೂಡ ದಯವಿಟ್ಟು ನೀವು ನಿಮ್ಮ ಪ್ರಜ್ಞೆಯನ್ನು ಯೂಸ್ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ಹೆಸರಿನಲ್ಲಿ ನೀವು ಜಾತಿಯನ್ನು ಬಳಸಿದ್ದೀರಿ, ಆ ಜಾತಿಯನ್ನು ಬಳಸಿ ನೀವು ಅಟೆಂಡೆನ್ಸ್ ರಿಜಿಸ್ಟರ್ನಲ್ಲಿ ಅಥವಾ ಅಡ್ಮಿಷನ್ನಲ್ಲಿ ಆ ಮಕ್ಕಳ ಹೆಸರನ್ನು ಅದೇ ಜಾತಿ ಹೆಸರಿನಲ್ಲಿ ಎನ್ರೋಲ್ ಮಾಡಿದಿರಿ ಅಂತಂದ್ರೆ ನೀವು ಕೂಡ ಅಪರಾಧಿಗಳೇ ಅಂತ ನನ್ನ ಪ್ರಬಲವಾದ ವಾದ. ಅಥವಾ ನಿಮಗೆ SC ST ಗಳು ಅಂತ ಕೂಗಿದ್ರು, ಆ ಮೂಲಕ ಶಾಲೆಯಲ್ಲಿ ಜಾತಿಯನ್ನು ಬೆಳೆಸಿದ್ರು ಅಂತ ಆಪಾದನೆ ಮಾಡುವಂತ ಯಾವುದೇ ರೀತಿಯಾದಂಥ ನೈತಿಕತೆ ನಿಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ಸತ್ಯ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈ ಮೀಸಲಾತಿ ಅಲ್ಲಿರುವಂಥ ಗೊಂದಲ, ನಾನೀಗ ಪ್ರೀವಿಯಸ್ ಚಾಪ್ಟರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಈ ಕ್ಯಾಲ್ಕುಲೇಟರ್ ಸಿಗುವಂಥದ್ದು, ಈ ಲ್ಯಾಪ್ಟಾಪ್ ಸಿಗುವಂಥದ್ದು, ಅಥವಾ ನಮ್ಮ ಡಿಪ್ಲೊಮಾದಲ್ಲಿ ಇನ್ಸ್ಟ್ರೂಮೆಂಟ್ಗಳೆಲ್ಲ ಕೊಡ್ತಾರೆ SC ST ಮಕ್ಕಳಿಗೆ ಅಂತ, ಈ ರೀತಿ ಎಲ್ಲ, ಅಥವಾ ಸ್ಕಾಲರ್ಶಿಪ್ ಸಿಗುವಂಥದ್ದು. ಈಗ ಸ್ಕಾಲರ್ಶಿಪ್ ಎಲ್ಲರಿಗೂ ಸಿಗ್ತಾ ಇದೆ, OBCಗಳು ಸಿಗ್ತಾ ಇದೆ, ರಿಲಿಜಿಯಸ್ ಮೈನಾರಿಟಿಗೂ ಎಲ್ಲರಿಗೂ ಕೂಡ ಈಗ ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಅದು ಬೇರೆ ವಿಷಯ. ಬಟ್ ಈ ರೀತಿಯಾದಂಥ ಒಂದು ಎಕ್ವಿಪ್ಮೆಂಟ್ಗಳು ಸಿಗುವಂಥದ್ದು, ಯೂನಿಫಾರ್ಮ್ ಸಿಗುವಂಥದ್ದು, ಶೂ, ಸೈಕಲ್, ಅದು ಇದು ಎಟ್ಸೆಟ್ರಾ ಸಿಗುವಂಥದ್ದು, ಇದು ಮೀಸಲಾತಿ ಅಂತ. ಮೀಸಲಾತಿಯನ್ನು ಅಂದರೆ SC ST ಗಳು ಅಲ್ಲದೇ ಇರುವಂಥ ಮಕ್ಕಳಲ್ಲಿ ಇದೊಂದು ಕ್ರೋಧವನ್ನು ಉಂಟಾಗ್ತದೆ. ಸ್ನೇಹಿತರೆ, ಅಸಲಿಗೆ ಈ ಮೀಸಲಾತಿ ಅಂದರೆ ಏನು ಅನ್ನುವಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ಒಂದು ಪೋಸ್ಟ್ ಮೆಟ್ರಿಕ್ ಸ್ಕೂಲ್ ಅಥವಾ ಒಂದು ಕಾಲೇಜ್ ಅಡ್ಮಿಷನ್ನ ಒಂದು ಮ್ಯಾಟ್ರಿಕ್ಸನ್ನು ನಾನು ತಗೊಳ್ತೇನೆ. ಇದು ನಾನು ಶೈಕ್ಷಣಿಕವಾಗಿ ತಗೊಳ್ಳುವಂಥದ್ದು, ಔದ್ಯೋಗಿಕವಾಗಿ ನಾನು ನಂತರ ತಗೊಳ್ತೇನೆ. ಈ ಮ್ಯಾಟ್ರಿಕ್ಸನ್ನು ನೀವು ತಗೊಂಡ್ರೆ ಅಲ್ಲಿ ಒಂದು 100 ಸೀಟ್ಗಳಿದೆ. ಆ ಕಾಲೇಜಿಗೆ 100 ಸೀಟ್ಗಳಿದೆ, ಸರ್ಕಾರಿ ಶಾಲೆ. ಈ 100 ಸೀಟ್ಗಳಲ್ಲಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅದು ಹೇಗೆ ಮ್ಯಾಟ್ರಿಕ್ಸನ್ನು ಫಾರಮ್ ಮಾಡಿದೆ ಆ ರೀತಿಯಾಗಿ ಅಲ್ಲಿ ಈ ಸಮುದಾಯಗಳಿಗೆ ಇಷ್ಟು ಪರ್ಸೆಂಟೇಜ್, ಈಗ SCಗಳಿಗೆ 15%, STಗಳಿಗೆ 3%, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ 32%, ರೆಸ್ಟ್ 50% ಈಸ್ ಫಾರ್ ಜನರಲ್ ಮೆರಿಟ್, ಮತ್ತು 10% ಎಕಾನಮಿಕಲ್ ಬ್ಯಾಕ್ವರ್ಡ್ನೆಸ್, ಈಗ ಹೊಸದಾಗಿ ಸೇರ್ಪಡೆಗೊಂಡಿರುವಂಥದ್ದು. ಎಲ್ಲರಿಗೂ ಕೂಡ ಮೀಸಲಾತಿಯನ್ನು ಅವರವರ ಸಮುದಾಯವರು ಕೊಟ್ಟಿದೆ. ಆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅಕಾರ್ಡಿಂಗ್ ಟು ದ್ಯಾಟ್ ಆ ಪರ್ಸೆಂಟೇಜ್ ಸೀಟ್ಗಳನ್ನು ಅವರವರಿಗೆ ರಿಸರ್ವ್ ಮಾಡಿ ಇಡಲಾಗಿದೆ. ಅಲ್ಲಿ ಬಂದವರಿಗೆ ಬಂದ ಹಾಗೆ ಫಸ್ಟ್ ಜನರಲ್ ಮೆರಿಟ್ನಲ್ಲಿ ಫಿಲ್ ಮಾಡಲೇಬೇಕು, ಕಾನೂನು ಇರುವುದು ಹಾಗೆ. ಫಸ್ಟ್ ಜನರಲ್ ಮೆರಿಟ್ನಲ್ಲಿ ಫಿಲ್ ಮಾಡ್ತಾರೆ, ಆಮೇಲೆ ಅವರವರು ಬಂದಿರುವಂಥ ಸಮುದಾಯವಾರು ಆ ಮೀಸಲಾತಿ ಒಳಪಟ್ಟಿರುವ ಹಾಗೆ ಎಲ್ಲರನ್ನ ಅವರಿಗೆ ಸೀಟ್ಗಳನ್ನು ಹಂಚ್ತಾ ಹೋಗ್ತಾರೆ. ಸೊ ಈಗ 100 ಸೀಟ್ಗಳು ಕೂಡ ಫಿಲ್ ಆಯಿತು. ಈ 100 ಸೀಟ್ ಫಿಲ್ ಆಯಿತು ಅಂತಂದರೆ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಪ್ರಾತಿನಿಧ್ಯದ ಆಶಯ ಈಡೇರಿತು ಅಂತ ಅರ್ಥ. ಅಲ್ಲಿಗೆ ಮುಗೀತು. ಸಂವಿಧಾನದ ಮೀಸಲಾತಿ ಅನ್ನುವಂತಹ ಆಶಯ ಏನಿದೆ ಅದು ಅಲ್ಲಿಗೆ ಮುಗೀತು. ಆ 100 ಸೀಟ್ಗಳು ಭರ್ತಿ ಆದಾಗ ಶೈಕ್ಷಣಿಕವಾಗಿ ಪ್ರಾತಿನಿಧ್ಯತೆ ಮುಗಿದು ಹೋಯಿತು. ಆಮೇಲೆ ಆಗುವಂಥ ಎಲ್ಲ ಬೆಳವಣಿಗೆಗಳು ಅದು ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಲ್ಲವೇ ಅಲ್ಲ, ಮತ್ತು ಅದು ಮೀಸಲಾತಿ ಅಲ್ಲ, ಅದು ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಯಾಕೆಂತಂದ್ರೆ ಮೀಸಲಾತಿ ಬಡತನ ನಿರ್ಮೂಲನಾ ಕಾರ್ಯಕ್ರಮವೂ ಅಲ್ಲ, ನಿರುದ್ಯೋಗ ಸಮಸ್ಯೆ ನಿವಾರಣಾ ಕಾರ್ಯಕ್ರಮವೂ ಅಲ್ಲ. ದಯವಿಟ್ಟು ಗಮನಿಸಬೇಕು. ಮೀಸಲಾತಿಯಿಂದ ಸೀಟ್ ಪಡ್ಕೊಂಡು ಅಥವಾ ಪ್ರಾತಿನಿಧ್ಯದಿಂದ ಸೀಟ್ ಪಡ್ಕೊಂಡು ಅವನು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಜಾಯಿನ್ ಆದ ಮೇಲೆ
ಅವನಿಗೆ ಕ್ಯಾಲ್ಕುಲೇಟರ್ ಸಿಗ್ತದೆ, ಅವನಿಗೆ ಲ್ಯಾಪ್ಟಾಪ್ ಸಿಗ್ತದೆ, ಅವನಿಗೆ ಯೂನಿಫಾರ್ಮ್ ಸಿಗ್ತದೆ, ಸಾಕ್ಸು, ಶೂ, ಅದೇನೆಲ್ಲ ಸಿಗ್ತದೆ, ಅದೆಲ್ಲವೂ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಖಂಡಿತವಾಗ್ಲೂ ಇದಕ್ಕೆ ಸರ್ಕಾರ ಜವಾಬ್ದಾರಿ ಹೊರತು ಇದಕ್ಕೆ ಬೇರೆ ಯಾರೇ ಆಗಲಿ SC/STಗಳ ಜವಾಬ್ದಾರಿ ಅಲ್ಲ. ಮಕ್ಕಳಿಗೆ ಬಸ್ ಪಾಸ್ ಫ್ರೀ ಕೊಡ್ತಾರೆ, SC/STಗಳಿಗೆ ಮಾತ್ರ ಫ್ರೀ ಕೊಡ್ತಾರೆ. ಮೊನ್ನೆ ಒಂದು ಮೆಸೇಜ್ ಬರ್ತಾ ಇತ್ತು, ಕೊರೋನಾ ವೈರಸ್ನಿಂದ ಅಫೆಕ್ಟ್ ಆದ SC/ST ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕೆ ಕೊಡಬೇಕು? ಅದು ಮೀಸಲಾತಿ ಅಲ್ಲ. ಅದನ್ನು ಯಾವ SC/STಗಳು ಕೇಳಲಿಲ್ಲ. ಯಾರಾದರೂ ಒಂದು ಅಪ್ಲಿಕೇಶನ್ ನೋಡಿ ಸರ್, ನಮಗೆ ತೋರಿಸಿ, ನೀವು ನಮಗೆ ಈ ಥರ ನೀವು ಕೊರೋನಾದಿಂದ ಎಫೆಕ್ಟ್ ಆಗಿದೆ, ನಮಗೆ ಫ್ರೀ ಟ್ರೀಟ್ಮೆಂಟ್ ನೀವು ಕೊಡಬೇಕು ಅಂತ ಯಾರಾದರೂ SC/STಗಳು ಹಾಕಿರುವಂಥ ಒಂದು ಅಪ್ಲಿಕೇಶನ್ ನೀವು ನನಗೆ ತೋರಿಸಿ. ಇದೆಲ್ಲವೂ ಕೂಡ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಥವಾ ಎಂಪವರಿಂಗ್ ಅಥವಾ ಅಪ್ಲಿಫ್ಟ್ಮೆಂಟ್ ಅಲ್ಲಿ ಬರ್ತದೆ. ಸೋಷಿಯಲ್ ಎಂಪವರ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಅಪ್ಲಿಫ್ಟ್ಮೆಂಟ್. ಖಂಡಿತವಾಗಲೂ ನಾನು ಹೇಳ್ತೇನೆ, ಇದು ಸಮಾಜದ ಪ್ರತಿಯೊಂದು ಬಡವರಿಗೂ ಕೂಡ ತಲುಪಬೇಕು. ಇದು ಪ್ರತಿಯೊಂದು ಬಡವರಿಗೂ ತಲುಪಲಿಲ್ಲ. ಇದನ್ನ SC ಮತ್ತು STಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ SC/STಗಳು ಕಾರಣ ಅಲ್ಲ, ಅದಕ್ಕೆ ಸಂವಿಧಾನ ಕಾರಣ ಅಲ್ಲ, ಬದಲಿಗೆ ಅದಕ್ಕೆ ಸರ್ಕಾರ ಕಾರಣ. ಯಾಕೆ ಈ ರೀತಿ ಆಳುವ ವರ್ಗಗಳು ಇದನ್ನು ನಡೆಸಿಕೊಂಡು ಬಂದಿದೆ ಅಂತಂದ್ರೆ, ಮೀಸಲಾತಿಯ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸಲೇಬೇಕು ಅನ್ನುವಂತಹ ಒಂದೇ ಒಂದು ದೃಷ್ಟಿಕೋನವನ್ನ ಅಥವಾ ಒಂದೇ ಒಂದು ಫೋಕಸ್ ಮಾಡುವಂತ ರೀತಿಯಲ್ಲಿ ಈ ರೀತಿ SC/STಗಳಿಗೆ ಅದನ್ನು ಕೊಡುವಂಥದ್ದು, ಇದನ್ನು ಕೊಡುವಂಥದ್ದು, ಎಲ್ಲರ ಮುಂದೆ ಮಾಡುವಂಥದ್ದನ್ನು ಮಾಡಿ, SC/STಗಳು ಅಂತಂದ್ರೆ ಕೆಳವರ್ಗ, SC/STಗಳು ಅಂತಂದ್ರೆ ಹೀಗೆ, ಅವರು ಸರ್ಕಾರದ ಮಕ್ಕಳು, ಅವರ ಆ ರೀತಿ, ಅವರು ಈ ರೀತಿ, ಸರ್ಕಾರ ಎಲ್ರಿಗೂ ಎಲ್ಲವನ್ನು ಅವರಿಗೆ ಕೊಡ್ತದೆ ಅನ್ನುವಂಥ ಲೆವೆಲಲ್ಲಿ ಜನ ಮಾತಾಡ್ಕೊಳ್ಬೇಕು. ಮೀಸಲಾತಿ ಅಂದ್ರೇನೆ ಅದು. ಅಸಲಿಯತ್ತಿಗೆ ಮೀಸಲಾತಿ ಅಂದ್ರೆ ಏನು, ಜನ ಮೀಸಲಾತಿ ಅಂದ್ರೆ ತಿಳ್ಕೊಂಡಿರೋದು ಏನು, ಇದು ಇದರ ವ್ಯತ್ಯಾಸ. ಆ ಸೀಟ್ ಮ್ಯಾಟ್ರಿಕ್ಸ್ ಫಿಲ್ ಆದಾಗ ಮೀಸಲಾತಿ ಮುಗದೆ ಹೋಯ್ತು. ಆನಂತರ ಸಿಗುವಂಥದ್ದು ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಯಾವುದೇ ಒಂದು ಬಸ್ ಪಾಸ್ ಅನ್ನ SC/STಗಳಿಗೆ ಮಾತ್ರ ಕೊಟ್ಟರೆ ಅದನ್ನು ಎಲ್ಲರೂ ವಿರೋಧ ಮಾಡಬೇಕು. ಯಾಕೆಂತಂದ್ರೆ ಅದು ಪ್ರತಿಯೊಬ್ಬ ಬಡವನಿಗೂ ಕೂಡ ಸಿಗಬೇಕು, ಇನ್ಕ್ಲೂಡಿಂಗ್ SC/ST. ದಟ್ ಈಸ್ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಈಗ ಹೇಗೆ ರೇಷನಲ್ಲಿ ಅಕ್ಕಿ ಕೊಡ್ತಾರೆ, ಫ್ರೀಯಾಗಿ ಅಕ್ಕಿ ಕೊಡ್ತಾರೆ, SC/STಗಳಿಗೆ ಮಾತ್ರ ಕೊಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಅಕ್ಕಿ ಕೊಡ್ತಾರೆ. ಯಾಕೆಂತಂದ್ರೆ ಅದು ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಎಲ್ಲರಿಗೂ ಕೂಡ ಫ್ರೀಯಾಗಿ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅಥವಾ BPL ಕಾರ್ಡ್ ಅನ್ನು ನೋಡ್ಕೊಂಡು ಮಾಡ್ತಾರೆ. ಯಾಕೆ ಮಾಡ್ತಾರೆ? ದಟ್ ಇಸ್ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಸೊ ಹಾಗಾಗಿ ಲ್ಯಾಪ್ಟಾಪ್ ಕೊಡುವಂಥದ್ದಾಗಿರ್ಬೋದು, ಅವನಿಗೆ ಕ್ಯಾಲ್ಕುಲೇಟರ್ ಕೊಡುವಂಥದ್ದಾಗಿರ್ಬೋದು, ಯೂನಿಫಾರ್ಮ್ ಕೊಡುವಂಥದ್ದಾಗಿರ್ಬೋದು, ಸೈಕಲ್ ಹಂಚುವಂಥದ್ದಾಗಿರ್ಬೋದು, ಪುಸ್ತಕ ಕೊಡುವಂಥದ್ದಾಗಿರ್ಬೋದು, ಅವನಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಬಡತನದ ಆಧಾರದ ಮೇಲೆಯೇ ಕೊಡಬೇಕು. ಇತ್ತೀಚಿನ ಕಾಲದಲ್ಲಿ ಅದೆಲ್ಲವೂ ಸೇರ್ಪಡೆಗೊಂಡಿದೆ. SC/ST ಕೋಟಾದಲ್ಲಿ ಸೀಟ್ ಪಡ್ಕೊಂಡಿರುವವನು ಕೂಡ ಅವನ ಕ್ರೀಮಿ ಲೇಯರ್ ಅಂತಂದ್ರೆ ಅವನ ಇನ್ಕಮ್ ಆಧಾರದ, ಅವನ ತಂದೆ ತಾಯಿಗಳ ಇನ್ಕಮ್ ಆಧಾರದ ಮೇಲೆ ಅವನು ಫೀಸನ್ನು ಕಟ್ಟಬೇಕು. ನಮ್ಮ ಡಿಪ್ಲೊಮಾದಲ್ಲಿ ಇದು ಆಗ್ತದೆ. ಅವನ ತಂದೆಗೆ 5 ಲಕ್ಷದಿಂದ ಮೇಲೆ ಇನ್ಕಮ್ ಇದ್ರೆ ಅವನಿಗೊಂದು ಫೀಸ್ ಸ್ಟ್ರಕ್ಚರ್ ಬೇರೆ ಇದೆ, 5 ಲಕ್ಷಕ್ಕಿಂತ ಕೆಳಗಡೆ ಇದ್ರೆ ಬೇರೆ ಇದೆ, 3 ಲಕ್ಷಕ್ಕಿಂತ ಕೆಳಗಡೆ ಇದ್ರೆ ಬೇರೆ ಇದೆ, 5 ಲಕ್ಷದಿಂದ ಮೇಲ್ಗಡೆ ಇದ್ರೆ ಬೇರೆ ಇದೆ, 8 ಲಕ್ಷಕ್ಕಿಂತ ಮೇಲ್ಗಡೆ ಬೇರೆ ಇದೆ, 10 ಲಕ್ಷಕ್ಕಿಂತ ಮೇಲ್ಗಡೆ, ಈ ತರ ಕ್ರೀಮಿ ಲೇಯರ್ ಅನ್ನ ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮೀಸಲಾತಿ ಅನ್ನುವಂಥದ್ದು ಏನು, ನೀವು ಮೀಸಲಾತಿ ಅಂದರೆ ತಿಳ್ಕೊಂಡಿರೋದು ಏನು, ಈ ರೀತಿಯ ಗೊಂದಲಗಳನ್ನು ದಯವಿಟ್ಟು ಬಿಟ್ಬಿಡಿ. ಹಾಗಾಗಿ ಕ್ಯಾಲ್ಕುಲೇಟರ್ ಕೊಡುವುದು, ಲ್ಯಾಪ್ಟಾಪ್ ಕೊಡುವುದು, ಬಸ್ ಪಾಸ್ ಕೊಡುವುದು, ಇದು ಯಾವುದೂ ಕೂಡ ಮೀಸಲಾತಿ ಅಲ್ಲ. ಯಾಕೆ ಅಂತಂದ್ರೆ ಜನ ಬಹಳ ಕೆಟ್ಟ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದ್ರು. ಒಂದು ಕಾಲಕ್ಕೆ ಯಾವ ರೀತಿ ನೀಚ ಮಟ್ಟಕ್ಕೆ ಇಳಿದಿದ್ದು ಅಂತಂದ್ರೆ, ಆರ್ಮಿಯಲ್ಲಿ ಯಾವುದಾದ್ರೂ 2 ದೇಶಗಳ ಮಧ್ಯೆ ಯುದ್ಧ ಹೂಡಿದ್ರೆ ಮೊದಲು SC/STಗಳನ್ನ ಕಳಿಸಿ, ಅವರಿಗೆ ರಿಸರ್ವೇಷನ್ ಇದೆ ಅಂತ ಹೇಳ್ತಾ ಇದ್ರು. ಸ್ನೇಹಿತರೆ, ನೀವು SC/STಗಳನ್ನು ಅಷ್ಟು ದುರ್ಬಲರು ಅಂತ ತಿಳ್ಕೊಳ್ಬೇಡಿ. ಇಡೀ ಈ ದೇಶದ ಇತಿಹಾಸವನ್ನು ನೀವು ಗಮನಿಸಿದ್ರೆ, ಶ್ರಮಿಕ ವರ್ಗ ಅಂತ ಕಮ್ಯುನಿಸಂನಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೆ, ಶ್ರಮಿಕ ವರ್ಗ, ಆ ಶ್ರಮಿಕ ವರ್ಗ ಈ ದೇಶವನ್ನು ಕಟ್ಟಿರುವಂಥವ್ರು ಬೇರೆ ಯಾರೂ ಅಲ್ಲ, ಅದೇ ಶೋಷಿತ ಸಮುದಾಯದವರು. ಈಗಲೂ ಕೂಡ ನಾನು ಹೇಳ್ತೇನೆ, ಈ ಕೊರೋನಾ ಲಾಕ್ಡೌನ್ನಿಂದ ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕಷ್ಟಪಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಶೋಷಿತ ವರ್ಗ, ಡಿಪ್ರೆಸ್ಡ್ ಕ್ಲಾಸ್ ಕಷ್ಟಪಡ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ಶೋಷಿತ ವರ್ಗದವನು ಕೂಡ ಎಷ್ಟೇ ಕಷ್ಟ ಆದರೂ ತನ್ನ ಜೀವವನ್ನು ಅವನು ಕಳ್ಕೊಳ್ಳೋದಿಲ್ಲ, ಅವನು ಬದುಕಿಯೇ ತೋರಿಸ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಆ ರೀತಿಯಾದಂಥ ಬದುಕಿ ಗೊತ್ತಿದೆ. ಹಾಗಾಗಿ ನೀವು ಅವನನ್ನು ಯಾವುದೇ ಕಾರಣಕ್ಕೆ ನೀವು ಅವನನ್ನು ಡಿಸ್ಕ್ರಿಮಿನೇಟ್ ಮಾಡುವಂಥದ್ದಾಗಿರ್ಬೋದು, ಅವನನ್ನು ತೀರಾ ಕೆಳಮಟ್ಟಕ್ಕೆ ಅವನು ಯುದ್ಧದಲ್ಲಿ ಮುಂದೆ ಕಳಿಸಿ, ಇಲ್ಲಿಯವರೆಗೂ ಕೂಡ ಯುದ್ಧದಿಂದ ಹಿಂದೆ ಸರಿದವರು ಯಾವುದೇ ರೀತಿಯಾದಂಥ ಶೋಷಿತ ವರ್ಗದವರು ಅಲ್ಲ. ಇದಕ್ಕೆ ನಿಮಗೆ ನಾನು ಕೊಡಬೇಕಾಗಿರುವಂಥ ಉದಾಹರಣೆ, ಒಂದು ಅತ್ಯಂತ ದೊಡ್ಡದಾದಂಥ ಯುದ್ಧ ಈ ದೇಶದಲ್ಲಿ ನಡೆದಿದೆ, ಅದು ಕೊರೆಗಾಂವ್ ಯುದ್ಧ, ಭೀಮಾ ಕೊರೆಗಾಂವ್ ಯುದ್ಧ. ಈ ಭೀಮಾ ಕೊರೆಗಾಂವ್ ಯುದ್ಧದ ಇತಿಹಾಸವನ್ನು ನೀವು ಗಮನಿಸಿದ್ರೆ, ಈ ದೇಶದ ಶೋಷಿತ ವರ್ಗದವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾರೆ ಅನ್ನುವಂಥದ್ದಕ್ಕೆ ಅದೊಂದು ಉದಾಹರಣೆ ಅಷ್ಟೇ, ಅದು ಬೇರೇನಿಲ್ಲ. ಆದರೆ ನಾನು ಯುದ್ಧವನ್ನು ಬೆಂಬಲಿಸುವವನು ಅಲ್ಲ, ನಾನು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟೆ. ಯಾಕಂದರೆ ಆ ಮಟ್ಟದ ನೀಚ ರೀತಿಯಾದಂಥ ಒಂದು ಸಮರ್ಥನೆ ನೀವು ಕೊಟ್ಟಿದ್ರಿ. ಯುದ್ಧ ಮಾಡುವಾಗ SC/STಗಳನ್ನ ಮುಂದೆ ಕಳಿಸಿ, ಆಮೇಲೆ ಬೇರೆಯವರು, ಆಮೇಲೆ ಇವರು, ಆಮೇಲೆ ಅವರು ಅಂತ. ದಯವಿಟ್ಟು ಆ ರೀತಿಯಾದಂಥ ಯಾವುದೇ ಮನೋಭಾವಗಳನ್ನು ನೀವು ಇಟ್ಕೊಳ್ಬೇಡಿ, ಅದು ಮೀಸಲಾತಿ ಅಲ್ಲ. ಇನ್ನೊಂದು,
ಔದ್ಯೋಗಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ. ಈ ಉದ್ಯೋಗದಲ್ಲಿ ಮೀಸಲಾತಿ ಬಂದಾಗ OBC ಅವರಿಗೆ ಕ್ರೀಮಿ ಲೇಯರ್ ಎಫೆಕ್ಟ್ ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಕ್ರೀಮಿ ಲೇಯರ್ ಎಫೆಕ್ಟ್ ಮಾಡೋದಕ್ಕೆ ನಾನು ವಿರೋಧಿ. ಆದರೆ ಸರ್ಕಾರ, ಕೋರ್ಟ್ ಅದನ್ನು ಮನ್ನಣೆ ಮಾಡಿರುವುದ ಕಾರಣಕ್ಕಾಗಿ ಒಬ್ಬ ನೌಕರನಾಗಿ ನಾನು ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನು ಮಂಡಿಸುವುದಿಲ್ಲ. SC STಗಳಿಗೆ ಇಲ್ಲಿ ಈ ಔದ್ಯೋಗಿಕ ಮೀಸಲಾತಿಗೆ ಯಾವುದೇ ರೀತಿಯಾದಂತಹ ಕ್ರೀಮಿ ಲೇಯರ್ ಇಲ್ಲ. ಇಲ್ಲಿ ಕೆಲವರಿಗೆ ಸಮಸ್ಯೆಗಳು ಬರ್ತದೆ. ಹಾಗಾದರೆ SC STಗಳಿಗೆ ಅವನ ತಂದೆ ಡಾಕ್ಟರ್ ಆಗಿದ್ದಾರೆ, ಅವನ ತಾಯಿ ಇಂಜಿನಿಯರ್ ಆಗಿದ್ದಾರೆ, ಅವ್ರಿಗೆ ಯಾಕೆ ನೀವು ಕ್ರೀಮಿ ಲೇಯರನ್ನು ಎಫೆಕ್ಟ್ ಮಾಡಬಾರ್ದು? ಅವರ ಮಕ್ಕಳಿಗೆ ಮತ್ತೆ ಯಾಕೆ ರಿಸರ್ವೇಷನ್ ಅನ್ನು ಕೊಡಬೇಕು ಅನ್ನುವಂಥದ್ದು. ಸ್ನೇಹಿತರೆ, ಇಲ್ಲಿ ರಿಸರ್ವೇಷನ್ ಅನ್ನು ಆಗಲೇ ಹೇಳಿದಾಗೆ ಇದು ಆ ಸಮುದಾಯದ ಪ್ರಾತಿನಿಧ್ಯತೆ. ಈಗ ನಾನು ತಗೊಂಡಿದ್ದೇನೆ ಅಂತಂದ್ರೆ, ಉದಾಹರಣೆಗೆ ನಾನು ಹೇಳಿದ್ದು, ನಾನು ತಗೊಂಡಿದ್ದೇನೆ ಅಂತಂದ್ರೆ ಅದು ನನ್ನ ಪಾಲು, ಅದು ನನ್ನ ಮಗನ ಪಾಲಲ್ಲ. ನನ್ನ ಮಗನ ಪಾಲನ್ನು ಕಿತ್ಕೊಳ್ಳಿಕ್ಕೆ ನಾನು ಯಾರೂ ಅಲ್ಲ, ನೀವು ಯಾರೂ ಅಲ್ಲ. ಅದು ಅವನ ಪಾಲದು. ಅವನಿಗೆ ಬೇಕಿದ್ರೆ ತಗೊಳ್ತಾನೆ, ಅವನಿಗೆ ಬೇಡ ಅಂತಂದ್ರೆ ಬಿಡ್ತಾನೆ. ಹಾಗಾಗಿ ನೀವು ಔದ್ಯೋಗಿಕ ಮೀಸಲಾತಿಯಲ್ಲಿ ಅವನಿಗೆ ಅವನ ತಂದೆ ತಾಯಿ ಇಬ್ಬರು ಜಾಬಲ್ಲಿದ್ದಾರೆ, ಅವನು ತಗೊಳ್ಬೇಕು ಬಿಡಬೇಕು ಅನ್ನುವಂಥದ್ದು ಅದು ಬೇರೆ ವಿಷಯ. ಈಗ ಉದಾಹರಣೆಗೆ ನಾನು ನನ್ನನ್ನೇ ಹೇಳಿದ್ರೆ, ನಾನು ಫಸ್ಟ್ ಜನರೇಷನ್, ನಾನು ಒಬ್ಬ ಟ್ರೈಬ್ನಲ್ಲಿ ಬಂದಿರುವಂಥ ನಾನು ಫಸ್ಟ್ ಜನರೇಷನ್. ನಾನು ಮೀಸಲಾತಿಯನ್ನು ತಗೊಂಡಿದ್ದೇನೆ, ನಾನು ಸೀಟ್ಗಳನ್ನು ಪಡ್ಕೊಂಡಿದ್ದೇನೆ, ಇಂಜಿನಿಯರಿಂಗ್ ಪದವೀಧರನ ಮಾಡ್ಕೊಂಡು. ನೋಡಿ, ಇದು ಒಂದು ನಿಮಗೆ ಎಕ್ಸಾಂಪಲ್ ನಾನು ಹೇಳ್ತೇನೆ. ನಾನು ಫಸ್ಟ್ ಜನರೇಷನ್, ನನ್ನ ತಂದೆ 2ನೇ ಕ್ಲಾಸ್ ಕಲ್ತಿದ್ದಾರೆ, ನನ್ನ ಅಜ್ಜನಿಗೆ ಎಜುಕೇಷನ್ ಅಂದರೆ ಗಂಧ ಗಾಳಿಯೇ ಗೊತ್ತಿಲ್ಲ, ನನ್ನ ತಾಯಿಗೂ ಎಜುಕೇಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾನು ಫಸ್ಟ್ ಜನರೇಷನ್. ಆಮೇಲೆ MTech ಹೋಲ್ಡರ್, NITK ಸುರತ್ಕಲ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಾನು ಫಸ್ಟ್ ಜನರೇಷನ್. ಈ ಮೀಸಲಾತಿಯನ್ನು ಉಪಯೋಗ ಮಾಡಿಕೊಂಡು ನಾನು ಅಲ್ಲಿಯವರೆಗೆ ಬೆಳೆದಿದ್ದೇನೆ. ಕಾರಣ ಏನು? ನನಗೆ ಸಂವಿಧಾನ ಕೊಟ್ಟಿರುವಂಥ ಅವಕಾಶ. ನಾನು ಬಾಬಾ ಸಾಹೇಬರನ್ನು ಓದಿಕೊಂಡು ಈ ಎಲ್ಲ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ವರ್ಷದ ಹಿಂದೆ ನಾನು ಬಾಬಾ ಸಾಹೇಬರು ಪ್ರತಿಪಾದನೆ ಮಾಡಿದಂಥ ಬೌದ್ಧ ಧರ್ಮವನ್ನು ನಾನು ತಗೊಂಡು ನನ್ನ ಮಕ್ಕಳನ್ನು ಕೂಡ ಅದರಲ್ಲಿ ಬೆಳೆಸ್ತಾ ಇದ್ದೇನೆ. ಅವರಿಗೆ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿದಾಗ ನಾನು ಅವರನ್ನು ಬೌದ್ಧರು ಅಂತಲೇ ಗುರುತಿಸಿದ್ದೇನೆ. ನಾನು ಅವರನ್ನು ಬೌದ್ಧರು ಅಂತ ಗುರುತಿಸುವ ಕಾರಣಕ್ಕೆ, ನನಗೆ ಸರ್ಕಾರಿ ನೌಕರಿ ಇರುವ ಕಾರಣಕ್ಕೆ, ಅವರಿಗೆ ಕ್ರೀಮಿ ಲೇಯರ್ ಎಫೆಕ್ಟ್ ಆಗುವ ಕಾರಣ ಅವರು OBCಯಲ್ಲಿ ಬರ್ತಾರೆ. ಅವರು OBC ಸರ್ಟಿಫಿಕೇಟನ್ನು ಪಡ್ಕೊಳ್ಳಿಕ್ಕೆ ಅವರ ಕೈಯಲ್ಲಿ ಆಗೋದಿಲ್ಲ, ಯಾಕಂದರೆ ಅವರಿಗೆ ಕ್ರೀಮಿ ಲೇಯರ್ ಎಫೆಕ್ಟ್ ಆಗ್ತದೆ. ಹಾಗಾಗಿ ನನ್ನ ಮಗ ಜನರಲ್ ಮೆರಿಟಲ್ಲೇ ಫೈಟ್ ಮಾಡ್ತಾನೆ, ನಾನು ಮಾಡ್ತೇನೆ. ದಿಸ್ ಈಸ್ ಅ ಚಾಲೆಂಜ್. ನಾವು ಮಾತ್ರ ಈ ಚಾಲೆಂಜನ್ನು ಕೊಡಲಿಕ್ಕೆ ಸಾಧ್ಯ. ನಾವು ಕೊಡ್ತಾ ಇದ್ದೇವೆ, ನಾವು ಮುಂದಕ್ಕೂ ಕೊಡ್ತೇವೆ. ಹಾಗಾಗಿ ಮೀಸಲಾತಿ ಕೊಟ್ಟಿದೆ ಅಂತ ಹೇಳಿ ಆ ಮೀಸಲಾತಿಯಲ್ಲೇ ನಾವು ಹೊರಳಾಡಿಕೊಂಡು ನಾವು ಜೀವನ ಮಾಡ್ತಾ ಇಲ್ಲ. ಮತ್ತು ಆ ಮೀಸಲಾತಿಗೆ ಹೊಂದಿಕೊಂಡು ಅದಕ್ಕೆ ಅವಲಂಬಿತವಾಗಿ ನಾಳೆ ಮೀಸಲಾತಿ ಹೋಗ್ಬಿಟ್ರೆ ಅಯ್ಯೋ ನಾವೆಲ್ಲ ಸತ್ತೇ ಹೋಗ್ಬಿಡ್ತೇವೆ ಅನ್ನುವಂಥ ಲೆವೆಲಲ್ಲಿ ಯಾವುದೇ ಶೋಷಿತನು ಕೂಡ ಬದುಕ್ತಾ ಇಲ್ಲ. ಜೀವನ ಕಟ್ಟಿಕೊಳ್ಳುವುದು ಗೊತ್ತು, ಜೀವನ ಕಟ್ಟಿಕೊಂಡಿದ್ದೇವೆ, ಮುಂದೆಯೂ ನಾವು ಬದುಕ್ತೇವೆ, ಮುಂದೆಯೂ ನಾವು ಬದುಕಿ ತೋರಿಸ್ತೇವೆ ಅನ್ನುವಂಥ ಆತ್ಮವಿಶ್ವಾಸ ಅಥವಾ ದೃಢ ವಿಶ್ವಾಸ ನಮ್ಮಲ್ಲಿ ಇದೆ. ಹಾಗಾಗಿ ಈ ಮೀಸಲಾತಿಯನ್ನು ಔದ್ಯೋಗಿಕವಾಗಿ ಇಬ್ಬರು ಜಾಬಲ್ಲಿರುವಂಥ ಪ್ಯಾರೆಂಟ್ಗಳ ಮಕ್ಕಳು ಪಡ್ಕೊಂಡ್ರೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ನನಗೆ ವೈಯಕ್ತಿಕವಾಗಿ ಅದು ಸರಿ ಅಲ್ಲ. ಯಾಕೆಂತಂದರೆ ಅದು ಆ ಮಗುವಿನ ಹಕ್ಕದು, ಅದನ್ನು ಕಿತ್ಕೊಳ್ಳಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ OBCಗಳಿಗೆ ಏನು ಕ್ರೀಮಿ ಲೇಯರ್ ಎಫೆಕ್ಟ್ ಮಾಡಿದ್ದಾರೆ, ಇದರ ಪರಿಣಾಮದಿಂದಾಗಿ IAS IPS ಆಫೀಸರ್ಗಳಿಗೆ ಪೋಸ್ಟಿಂಗ್ ಆದಾಗ ಎಷ್ಟು OBC ಪೋಸ್ಟ್ಗಳನ್ನು ಕಳ್ಕೊಂಡ್ರು ಅನ್ನುವಂಥದ್ದನ್ನು ನೀವು ಸ್ವಲ್ಪ ಗೂಗಲ್ ರಿಸರ್ಚ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ತಿಳಿತದೆ. ಹಾಗಾಗಿ ನಾನು ಸಮರ್ಥನೆ ಕೊಡಬೇಕಾಗಿಲ್ಲ, ದಯವಿಟ್ಟು ನೀವೇ ಅದರ ಬಗ್ಗೆ ಓದಿ ತಿಳ್ಕೊಳ್ಳಿ. ಯಾಕಂದರೆ 32% ಮೀಸಲಾತಿಯನ್ನು ಪಡ್ಕೊಂಡಿರುವಂಥ OBCಗಳಿಗೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ಈಗ ಮುಂದಕ್ಕೆ ಈ ಮೀಸಲಾತಿಯನ್ನು ನಾವು ವಿರೋಧ ಮಾಡುವಾಗ ಈ ಮೀಸಲಾತಿಯನ್ನು ಪ್ರತಿಪಾದನೆ ಮಾಡಿರುವಂಥ ಅಥವಾ ಮೀಸಲಾತಿಗೆ ಪೂರಕವಾಗಿರುವಂಥ ಒಂದಷ್ಟು ಆರ್ಟಿಕಲ್ಗಳನ್ನು, ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ಗಳನ್ನು ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗ್ತದೆ. ಈ ಸಂವಿಧಾನದ ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್, ಯಾಕಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಹೇಳಿದೆ. ಈ ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಟ್ 3ಯಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತಲೇ ಅದರ ಹೆಡ್ಡಿಂಗ್ ಹಾಕಿದೆ. ಆ ನನ್ನ ಹೆಸರನ್ನು ನೀವು ಕರೆದ್ರೆ ನನ್ನನ್ನು ನೀವು ಭಾಸ್ಕರ್ ವಿಟ್ಲ ಅಂತಲೇ ಕರಿಬೇಕು, ಯಾಕೆಂದರೆ ನನ್ನ ಹೆಸರೇ ಭಾಸ್ಕರ್ ವಿಟ್ಲ ಅಂತ. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಅಂತ ಹೆಸರಿದ್ದ ಮೇಲೆ ಅದನ್ನು ಫಂಡಮೆಂಟಲ್ ರೈಟ್ಸ್ ಅಂತಲೇ ಕರಿಬೇಕಾಗ್ತದೆ, ಬೇರೆ ಏನು ಅಂತ ಕರಿಬೇಕು ಅದನ್ನು. ಸೊ ಹಾಗಾಗಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಆರ್ಟಿಕಲ್ 14ನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೇವೆ. ಸೊ ಆರ್ಟಿಕಲ್ 15ನಲ್ಲಿ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಈ ಆರ್ಟಿಕಲ್ 15/1, 15/2, 15/2A, 2B, 15/3, 15/4, 15/4 ಇದೆಲ್ಲವೂ ಕೂಡ ವಿಶೇಷ ರೀತಿಯಾಗಿ ಯಾವ ರೀತಿಯಲ್ಲೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಅದು ಹೇಳ್ತದೆ. ಆರ್ಟಿಕಲ್ 16ರಲ್ಲಿ ಈಕ್ವಲ್ ಅಪಾರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಇದು ಪ್ರಾತಿನಿಧ್ಯವನ್ನು ಕೊಡ್ತದೆ. ಅದರಲ್ಲಿ ಆರ್ಟಿಕಲ್ 14A, ಆರ್ಟಿಕಲ್ 16/4A, ಸಾರಿ 14 ಅಲ್ಲ, ಆರ್ಟಿಕಲ್ 16/4A ಅಮೆಂಡ್ಮೆಂಟ್ ಆದ ನಂತರ ಬಡ್ತಿಯಲ್ಲಿ ಮೀಸಲಾತಿ ಕೊಡಬೇಕು ಅಂತಾನು ಹೇಳ್ತದೆ. ಇದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ, ದಯವಿಟ್ಟು ನೀವು ಸಂವಿಧಾನವನ್ನು ಬಿಡಿಸಿ ತೆಗೆದು ಓದಿದರೆ ನಿಮಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತದೆ. ಆರ್ಟಿಕಲ್ 17 ಅಬಾಲಿಷನ್ ಆಫ್ ಲಾ.
ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಶೋಷಣೆಯನ್ನು ಅಂದರೆ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವಂಥದ್ದು. ಮೀಸಲಾತಿಯನ್ನು ತೊಡೆದು ಹಾಕಬೇಕು ಅಂತ ನೀವು ಎಲ್ಲರೂ ಹೇಳ್ತೀರಲ್ವಾ, ಈ ಆರ್ಟಿಕಲ್ 17ರ ಬಗ್ಗೆ ನೀವೇನು ಹೇಳ್ತೀರಿ? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಇದರ ಬಗ್ಗೆ ನೀವು ಎಷ್ಟು ಕಾರ್ಯಪ್ರವೃತ್ತರಾಗಿದ್ದೀರಿ ಅನ್ನುವಂಥದ್ದು ನಾನು ನಿಮಗೆ ಮತ್ತೆ ಪ್ರಶ್ನೆಯನ್ನು ಕೇಳ್ತೇನೆ. ಅದೇ ರೀತಿ ಆರ್ಟಿಕಲ್ 46 ತೆಗೆದು ಓದಿ, ಆರ್ಟಿಕಲ್ 335, ಆರ್ಟಿಕಲ್ 330, ಆರ್ಟಿಕಲ್ 332 ರಾಜಕೀಯವಾಗಿರುವಂಥದ್ದು, ಆಮೇಲೆ ಆರ್ಟಿಕಲ್ 340, 341, 342 ಇದು ಕಮಿಟಿಯನ್ನು ಫಾರ್ಮ್ ಮಾಡುವಂಥದ್ದು. 340 OBCಗಳಿಗೆ, 341 SC, 342 ST, ಇದೆಲ್ಲವೂ ಕೂಡ. ಆಮೇಲೆ ಆರ್ಟಿಕಲ್ 338, ಈ ರೀತಿ ನಾನೆಲ್ಲ ಆರ್ಟಿಕಲ್ಗಳ ಹೆಸರನ್ನು ಹೇಳಿದ್ದೇನೆ. ಈ ಎಲ್ಲ ಆರ್ಟಿಕಲ್ಗಳನ್ನು ನೀವು ಸಂವಿಧಾನದಲ್ಲಿ ಒಮ್ಮೆ ತೆಗೆದು ನೋಡಿದಾಗ ಅದನ್ನು ಯಾಕೆ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟೆಲ್ಲ ಅಮೆಂಡ್ಮೆಂಟ್ ಆಗಿದೆ, ಆ ಅಮೆಂಡ್ಮೆಂಟ್ ಆದಾಗ ಅದಕ್ಕೆ ಯಾವ ರೀತಿಯಾದಂಥ ತೀರ್ಪುಗಳು ಬಂದಿದೆ, ಈ ರೀತಿ ಒಂದನ್ನು ಓದ್ತಾ ಹೋಗಿ. ಯಾರೋ ಒಬ್ಬರು ಸ್ಟಿಕ್ಕರನ್ನು ಕೊಟ್ಟರು, ಒಂದು ಪೋಸ್ಟರ್ ಬಂತು, ಆ ಪೋಸ್ಟರನ್ನು ನಾನು ಓದಿದೆ, ಯಾರೋ ಒಬ್ಬ ಭಾಷಣ ಮಾಡಿದ, ನಾನು ಬಂದು ಭಾಷಣ ಮಾಡಿದ್ದೇನೆ, ನಾನು ಹೇಳಿದ್ದೇನೆ ಅಂತ ನೀವು ನಂಬಬೇಡಿ. ದಯವಿಟ್ಟು ನೀವಾಗಿಯೇ ಹೋಗಿ ಗೂಗಲ್ ಮಾಡಿ, ಸಂವಿಧಾನದ ಪುಟಗಳನ್ನು ನೀವು ಮೊಬೈಲಲ್ಲಿ ತೆಗೆದ ಕೂಡಲೇ ಸಂವಿಧಾನ ನಿಮ್ಮ ಕೈಯಲ್ಲಿ ಬರ್ತದೆ. ಅದನ್ನು ನೋಡಿ ತೆಗೆದು ನಾನು ಈಗ ಹೇಳಿರುವಂಥ ಎಲ್ಲ ಆರ್ಟಿಕಲ್ಗಳನ್ನು ಅದರ ಜೊತೆಗೆ ಬೇರೆ ಎಲ್ಲ ಆರ್ಟಿಕಲ್ಗಳನ್ನು ತೆಗೆದು ನೋಡಿ ಓದಿ, ನಿಮಗೆ ಖಂಡಿತವಾಗಲೂ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ. ಈಗ ಮುಂದಕ್ಕೆ ಈ ಮೀಸಲಾತಿಯನ್ನು ಜಾತಿವಾರು ಸಮುದಾಯವಾರು ಕೊಟ್ಟಾಗ ನಮಗೆ ಇದು ಯಾಕೆ ಕೊಡಬೇಕು, ಇದೆಲ್ಲ ಕೊಟ್ಟಾಗ ಎಲ್ಲವೂ ಕೂಡ ಅವರಿಗೆ ಹೋಗ್ತದೆ ಅನ್ನುವಂಥ ಗೊಂದಲಗಳು ನಿಮ್ಮ ತಲೆಯಿಂದ ಖಂಡಿತವಾಗಲೂ ಬಿಟ್ಟು ಹೋಗೋದಿಲ್ಲ. ಇದು ನನಗೆ ಗೊತ್ತು. ನಾನು ಹೇಳಿದ ಕೂಡಲೆಲ್ಲ ಬದಲಾಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ನಾನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ. ಆದರೆ ಒಂದು ಮಾತು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಈ ಮೀಸಲಾತಿ ಸಮುದಾಯವಾರು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಕೇವಲ 3% ಮಾತ್ರ ಸರ್ಕಾರಿ ಸ್ವಾಮ್ಯಗಳು ಭಾರತ ದೇಶದಲ್ಲಿದೆ. 97% ಕೂಡ ಪ್ರೈವೇಟ್ ಸೆಕ್ಟರ್ ಆಗಿದೆ. ಈ 3%ದಲ್ಲಿ 50% ಮೀಸಲಾತಿ ಇದೆ. ಅಂದರೆ 1.5%. ಇಡೀ ದೇಶವನ್ನು ರೂಪಿಸುವ 1.5%ನಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪ್ರತಿಪಾದನೆ ಮಾಡಲಾಗಿದೆ. 1.5%. ಈ 1.5%ನಲ್ಲಿ 15% SCಗಳು ಲೆಕ್ಕ ಹಾಕಿ. 1.5%ನಲ್ಲಿ 15% ಫ್ರಾಕ್ಷನಲ್ಲಿ ಬರ್ತದೆ. 3%, 7% ಸೆಂಟ್ರಲ್, 3% ಸ್ಟೇಟ್, ಶೆಡ್ಯೂಲ್ಡ್ ಟ್ರೈಬ್ಸ್, 27% ಮತ್ತು 32%. ನೀವು ಸೆಂಟ್ರಲ್ ಮತ್ತು ಸ್ಟೇಟ್ನ ಸೆಪರೇಟ್ ಮಾಡಿಕೊಂಡ್ರೆ OBC ಅವರು. ಈ 1.5%ನಲ್ಲಿ ಅವರ ಪ್ರಾತಿನಿಧ್ಯ ಏನು ಅಂತ ನೀವು ಲೆಕ್ಕ ಹಾಕಿ. ಬಾಕಿ 7.5% ಅಂದರೆ 50% ಮತ್ತೆ ಜನರಲ್ ಮೆರಿಟ್ಗೆ ಹೋಗ್ತದೆ. ಯಾವುದೇ ಒಂದು ಸೇನೆಯ ದೊಡ್ಡ ದೊಡ್ಡ ಪೋಸ್ಟ್ಗಳಾಗಿರ್ಬೋದು, ಮೇಜರ್ಗಳು, ಕಮಾಂಡೆಂಟ್ಗಳು ಎಲ್ಲರೂ ಕೂಡ ಯಾವ ಸಮುದಾಯದವರಾಗಿದ್ದಾರೆ ನೀವೇ ನೋಡಿ. ಯಾವುದೇ ಒಂದು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿ ಯಾವ ಸಮುದಾಯದವರು ಹೆಚ್ಚಿನ ಪ್ರಾತಿನಿಧ್ಯದಲ್ಲಿದ್ದಾರೆ ನೋಡಿ. ರಾಜಕೀಯವಾಗಿ ಯಾರಿದ್ದಾರೆ ನೋಡಿ. ಒಂದು ಬೆಸ್ಕಾಮು ಯಾವುದಾದ್ರು ತಗೊಂಡ್ರೆ ಅದರಲ್ಲಿ ಉನ್ನತ ಹುದ್ದೆಯಲ್ಲಿ ಯಾರಿದ್ದಾರೆ ತೆಗೆದು ನೋಡಿ. ಈಗ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ತೆಗೆದು ನೋಡಿದರೆ ಉನ್ನತ ಹುದ್ದೆಗಳಲ್ಲಿ ಯಾರಿದ್ದಾರೆ ತೆಗೆದು ನೋಡಿ. IAS IPS ಆಫೀಸರ್ಸ್ ಯಾರಿದ್ದಾರೆ ನೋಡಿ, ತೆಗೆದು ನೋಡಿ ಯಾರಿದ್ದಾರೆ. ಇಷ್ಟು ಮೀಸಲಾತಿಯನ್ನು ಪ್ರತಿಪಾದನೆ ಮಾಡಿದ ಮೇಲೆಯೂ ಕೂಡ ಆ ಶೋಷಿತ ಸಮುದಾಯಗಳು ಎಷ್ಟು ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟಿದೆ, ಎಷ್ಟು ಪ್ರಾತಿನಿಧ್ಯವನ್ನು ಅದು ಪಡ್ಕೊಂಡಿದೆ, ಅವರು ಎಷ್ಟು ಮಂದಿ ಗುರುತಿಸಿಕೊಂಡಿದ್ದಾರೆ ಅಂತ ದಯವಿಟ್ಟು ನೋಡ್ಕೊಳ್ಳಿ. ಇದು ನೋಡಿಕೊಂಡಾಗ ನಿಮಗೆ ಈ ಮೀಸಲಾತಿಯಿಂದ ನಿಮಗೇನು ಎಫೆಕ್ಟ್ ಆಗಿದೆ ಅಂತ ಖಂಡಿತವಾಗಲೂ ಆ ರೀತಿ ಏನಾದರೂ ಗೊಂದಲ ಇದ್ದರೆ ಅದು ನಿಮಗೆ ಬಗೆಹರಿತದೆ. ಕೊನೆಯದಾಗಿ ಇರುವಂಥದ್ದು ಪ್ರತಿಭೆಗೆ ಇದರಿಂದಾಗಿ ಬಹಳ ಎಫೆಕ್ಟ್ ಆಗ್ತದೆ, ಪ್ರತಿಭೆಗೆ ಮನ್ನಣೆ ಸಿಗುವುದಿಲ್ಲ ಅನ್ನುವಂಥ ಆಪಾದನೆ. ಇದಕ್ಕೆ ನಾನು ಮತ್ತೆ ಒಂದು ಉದಾಹರಣೆಯನ್ನು ಕೊಟ್ಟು ಆಮೇಲೆ ನನ್ನ ಸ್ಪೀಚನ್ನು ಕನ್ಕ್ಲೂಡ್ ಮಾಡ್ತೇನೆ. ಮೀಸಲಾತಿಯಿಂದ ಪ್ರತಿಭೆಗೆ ಧಕ್ಕೆ ಬಂತು, ಪ್ರತಿಭೆಗೆ ಮೀಸಲಾತಿಯಿಂದ ಧಕ್ಕೆ ಬಂದಿರುವ ಕಾರಣ ಇಡೀ ದೇಶ ಹಿಂದೆ ಹೋಯಿತು, ಮುಂದೆ ಹೋಗಲಿಲ್ಲ. ಯಾಕಂದರೆ ಆಗ ಬರ್ತದೆ ಸ್ಟಿಕ್ಕರ್ಗಳು, ಅಮೆರಿಕದಲ್ಲಿ ಹಾಗಿದೆ, ಬೇರೆ ಕಂಟ್ರಿಯಲ್ಲಿ ಹೀಗಿದೆ, ಅಲ್ಲಿ ಮೀಸಲಾತಿ ಇಲ್ಲ, ಹಾಗಾಗಿ ಆ ದೇಶ ಮುಂದೆ ಹೋಗಿದೆ, ನಮ್ಮ ದೇಶ ಹಿಂದೆ ಉಳಿದಿದೆ ಅನ್ನುವಂಥ ಭ್ರಮಾಲೋಕದಲ್ಲಿ ನಮ್ಮ ಜನ ತೇಲಾಡ್ತಾ ಇದ್ದಾರೆ. ಈ ಪ್ರತಿಭೆಯ ಬಗ್ಗೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ದೇಶದಲ್ಲಿ ಜುಡಿಷಿಯರಿ ಅಂತ ಒಂದು ಸಿಸ್ಟಮ್ ಇದೆ, ನ್ಯಾಯಾಂಗ ವ್ಯವಸ್ಥೆ, ನಿಮಗೆ ಗೊತ್ತಿರ್ಬೋದು. ಈ ಜುಡಿಷಿಯರಿಯಲ್ಲಿ ಮೀಸಲಾತಿ ಅಪ್ಲೈ ಆಗೋದಿಲ್ಲ. ನಿಮ್ಮ ಗಮನಕ್ಕೆ ಇರಲಿ. ನೀವು ಪ್ರೊಬಬ್ಲಿ 24-25 ಹೈಕೋರ್ಟ್ಗಳಿದೆ, ಒಂದು ಸುಪ್ರೀಂ ಕೋರ್ಟ್ ಇದೆ, ಮತ್ತು ಡಿಸ್ಟಿಕ್ ವಾರು ಇರುವಂಥ ಎಲ್ಲ ನ್ಯಾಯಾಲಯಗಳನ್ನು ನೀವು ಒಟ್ಟಾರೆ ತಗೊಂಡ್ರೆ ಸುಮಾರು 2,500-3,000 ಜಡ್ಜ್ ಪೋಸ್ಟ್ಗಳಿರ್ಬೋದು, ಸುಮಾರು ಇರ್ಬೋದು. ಸೊ ಇದೆಲ್ಲಗಳನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬೇರೆ, ಹೈಕೋರ್ಟ್ನಲ್ಲಿ ಬಂದ ಜಡ್ಜ್ಗಳು ಬೇರೆ, ನ್ಯಾಯಾಧೀಶರುಗಳು ಬೇರೆ, ಅವರಲ್ಲಿ ಬರುವಂಥ ಕೆಲಸಗಳು ಬೇರೆ ಬೇರೆ ರೀತಿಯಾದಂಥ ನ್ಯಾಯಾಧೀಶರುಗಳು, ಜಿಲ್ಲಾವಾರು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಇಲ್ಲೆಲ್ಲೂ ಕೂಡ ಮೀಸಲಾತಿ ಅಪ್ಲೈ ಆಗೋದಿಲ್ಲ. ಇದೆಲ್ಲವೂ ಕೂಡ ನೀವು ಹೇಳಿರುವಂತಹ ಪ್ರತಿಭೆಗೆ ಅನುಗುಣವಾಗಿ ಪೋಸ್ಟಿಂಗ್ ಆದವರು. ದಯವಿಟ್ಟು ಇವತ್ತೇ ಈಗಲೇ ನನ್ನ ಮಾತು ಮುಗಿದ ಮೇಲೆ ನಿಮ್ಮ ಕೈಯಲ್ಲಿ ಮೊಬೈಲ್ ತಗೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲಿಯವರೆಗೆ, ಸುಪ್ರೀಂ ಕೋರ್ಟ್ ಫಾರ್ಮ್ ಆದ ನಂತರ ಇಲ್ಲಿಯವರೆಗೆ ಎಷ್ಟು SC ST ಮತ್ತು OBCಗಳು
ನ್ಯಾಯಾಧೀಶರ ಪೋಸ್ಟ್ಗಳಿಗೆ ಏರಿದ್ದಾರೆ, ಸುಪ್ರೀಂ ಆಗಿ ಹೋಗಿದ್ದಾರೆ, ಜಸ್ಟಿಸ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅಂತ ನೀವು ನೋಡಿ. ಪ್ರಾಬಬ್ಲಿ ನನ್ನ ಲೆಕ್ಕದಲ್ಲಿ 2007ರಿಂದ 2010ರವರೆಗೆ ಒಬ್ಬ SC ಕಮ್ಯುನಿಟಿಯ ಒಬ್ಬರು ರೆಪ್ರೆಸೆಂಟೇಷನ್ ಬಿಟ್ಟರೆ ಇಲ್ಲಿಯವರೆಗೆ ಒಬ್ಬ OBC ಅವರ ರೆಪ್ರೆಸೆಂಟೇಷನ್ ಕೂಡ ಅಲ್ಲಿ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲ ಅಂತಂದರೆ ಯಾಕಿಲ್ಲ ಹಾಗಾದರೆ? ಅದೇ ನೀವು ಹೇಳಿರುವಂಥದ್ದು, ಅಲ್ಲಿ ಪ್ರತಿಭೆಗೆ ಮನ್ನಣೆ ಇದೆ, ಸರಿ ತಿಳ್ಕೊಳ್ಳೋಣ. ಅಲ್ಲಿ ಪ್ರತಿಭೆಗೆ ಮನ್ನಣೆ ಇದೆ. ಎಲ್ಲ ನ್ಯಾಯಾಧೀಶರುಗಳು ಪ್ರತಿಭೆಯನ್ನು ಅವಲಂಬಿತರಾಗಿ ಅಲ್ಲಿ ಹೋಗಿ ಕೂತಿದ್ದಾರೆ. ವೀರಪ್ಪನ್ ಮತ್ತು ರಾಜ್ಕುಮಾರ್ ಕೇಸ್ ಏನಾಯಿತು, ವೀರಪ್ಪನ್ ಏನು ಎತ್ಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಆಮೇಲೆ ನಾಡಿಗೆ ಬಂದು ಮತ್ತೆ ರಾಜ್ಕುಮಾರ್ ಅವರು ತೀರ್ಕೊಂಡು ವೀರಪ್ಪನ್ ಸತ್ತು ಹೋದ ಮೇಲೆ ಆ ಕೇಸಿಗೆ ವರ್ಡಿಕ್ಟ್ ಬರ್ತದೆ, ತೀರ್ಪು ಬರ್ತದೆ. ವೀರಪ್ಪನ್ ಮತ್ತೆ ರಾಜ್ಕುಮಾರ್ ಕೇಸ್ನಲ್ಲಿ ಇಬ್ಬರು ಸತ್ತು ಹೋದ ಮೇಲೆ ತೀರ್ಪು ಬರ್ತದೆ. ಈಗ ನಿಜಕ್ಕೂ ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರತಿಭಾವಂತರೇ ಇದ್ದಿದ್ದು, ಅಲ್ಲಿ ಪ್ರತಿಭೆಗೆ ಮನ್ನಣೆ ಸಿಕ್ಕಿದ್ದಿದ್ರೆ ಆ ವರ್ಡಿಕ್ಟ್ ಬರಲಿಕ್ಕೆ ಅಷ್ಟು ಲೇಟ್ ಯಾಕೆ ಆಗಿದೆ? ಅಫ್ಕೋರ್ಸ್ ನ್ಯಾಯ ತೀರ್ಮಾನ ಮಾಡೋದು ವಿಳಂಬವೇ ಆಗಿದೆ, ಆದರೆ ಅಲ್ಲಿ ಇರುವವರೆಲ್ಲರೂ ಪ್ರತಿಭಾವಂತರೇ ಅಲ್ವೇ? ಆ ಪ್ರತಿಭೆಯನ್ನು ಅವರು ಓರೆಗೆ ಹಚ್ಚಿ, ಆ ಪ್ರತಿಭೆಯನ್ನು ಅವರು ಯೂಸ್ ಮಾಡಿಕೊಂಡು ಅವರಿಗೆ ಅದಕ್ಕೊಂದು ತೀರ್ಮಾನವನ್ನು ಕೊಡ್ಬೋದಿತ್ತಲ್ವೇ? ಯಾಕಾಗಿ ಅಷ್ಟು ಡಿಲೇ ಆಯಿತು? ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹಾಗಾದರೆ ಟಾಪ್ ಮೋಸ್ಟ್ ವ್ಯವಸ್ಥೆ ಆಗಿರಬೇಕಿತ್ತು ಭಾರತ ದೇಶದಲ್ಲಿ, ಯಾಕೆ ಆಗಲಿಲ್ಲ? ಎಷ್ಟು ಕೇಸ್ಗಳು ಇಲ್ಲಿ ಪೆಂಡಿಂಗ್ ಇದೆ, ಎಷ್ಟು ಕೇಸ್ಗಳು ಇಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ನೀವು ನೋಡಬೇಕಾಗ್ತದೆ. ಸೊ ಹಾಗಾಗಿ ಈ ಪೆಂಡಿಂಗ್ ಇರುವಂಥ ಕೇಸುಗಳು ಯಾಕಾಗಿ ಪೆಂಡಿಂಗ್ ಇದೆ? ಎಲ್ಲ ಪ್ರತಿಭಾವಂತರೇ ಅಲ್ಲಿ ಹೋದ ಮೇಲೆ ಯಾಕೆ ಆ ಪ್ರತಿಭೆಗಳು ಎಲ್ಲ ಕೇಸ್ಗಳನ್ನ ಸಾಲ್ವ್ ಮಾಡಲಿಲ್ಲ ಅನ್ನುವಂಥದ್ದನ್ನು ನೀವು ನೋಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಗ್ತದೆ. ಹಾಗಾಗಿ ಪ್ರತಿಭೆ ಎನ್ನುವಂಥದ್ದು 95-96% ಅಥವಾ 100% ಮಾರ್ಕ್ ಬಂದಿದೆ, ಮೆರಿಟ್ ಬಂದಿದೆ ಅನ್ನುವಂಥದ್ದು ಪ್ರತಿಭೆ ಅಲ್ಲ. ಒಬ್ಬ ಸೆಲೂನ್ನಲ್ಲಿ ಒಬ್ಬ ಕಟ್ಟಿಂಗ್ ಮಾಡ್ತಾನಂತಂದರೆ ಅದು ಅವನ ಪ್ರತಿಭೆ. ಒಬ್ಬ ಗಾರೆ ಕೆಲಸವನ್ನು ಚೆನ್ನಾಗಿ ಗಾರೆ ಮಾಡ್ತಾನಂತಂದರೆ ಅದು ಅವನ ಪ್ರತಿಭೆ. ಒಬ್ಬ ಚೆನ್ನಾಗಿ ಓದ್ತಾನೆ ಅಂತಂದರೆ ಅದು ಅವನ ಮೆಮೊರಿ ಪವರ್, ಅದು ಅವನ ಪ್ರತಿಭೆ. ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ನೀವು ಭಾರತದ ಶಿಕ್ಷಣ ವ್ಯವಸ್ಥೆಯ ಮೇಲೆ ನೀವು ಪ್ರತಿಭೆಯನ್ನು ರೂಪಿಸುವುದು ಅಂತಂದರೆ ಅದು ದೊಡ್ಡ ತಪ್ಪು. ನನ್ನ ಪ್ರಕಾರ ಸದ್ಯದಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಇಟ್ ಈಸ್ ಅ ಮೆಮೊರಿ ಟೆಸ್ಟ್. ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಟೆಸ್ಟ್ ಮಾಡೋದಲ್ಲ, ಇದು ನಿಮ್ಮ ಮೆಮೊರಿ ಪವರ್ ಎಷ್ಟಿದೆ ಅನ್ನುವಂಥದ್ದನ್ನು ಚೆಕ್ ಮಾಡ್ತದೆ. ಅದು ಬಿಟ್ಟರೆ ಇದು ಬೇರೆ ಏನನ್ನೂ ಚೆಕ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಭೆಗೆ ಮತ್ತು ಎಜುಕೇಷನ್ಗೆ ನನ್ನ ಪ್ರಕಾರ ಈಗ ಸದ್ಯದಲ್ಲಿ ಸಂಬಂಧ ಇಲ್ಲ, ಕನೆಕ್ಟಿವಿಟಿ ಇಲ್ಲ. ಸೊ ಹಾಗಾಗಿ ಮೀಸಲಾತಿಯಿಂದ ಪ್ರತಿಭೆ ನಾಶ ಆಯಿತು, ಪ್ರತಿಭೆಗೆ ಏಟು ಬಿತ್ತು, ಪ್ರತಿಭಾವಂತರಿಗೆ ಅವಕಾಶ ಸಿಗುವುದಿಲ್ಲ. ಪ್ರತಿಭಾವಂತರಿಗೆ ಅವಕಾಶ ಸಿಕ್ಕಿದಾಗ ಆ ಪ್ರತಿಭಾವಂತರು ಏನು ಮಾಡಿದ್ದಾರೆ ಅಂದರೆ, ನೀವು ಅಂದ್ಕೊಂಡಿರೋ ಪ್ರತಿಭಾವಂತರು ಯಾರಿಗೆ ಜಾಸ್ತಿ ಮಾರ್ಕ್ ಬಂದಿದೆ, ಯಾರಿಗೆ ಜಾಸ್ತಿ ಮೆರಿಟ್ ಬಂದಿದೆ ಅವರನ್ನೇ ನೀವು ಪ್ರತಿಭಾವಂತರು ಅಂತ ತಿಳ್ಕೊಂಡ್ರೆ ಆ ಪ್ರತಿಭಾವಂತರೇ ಹೋಗಿ ಅಲ್ಲಿ ಏನು ಮಾಡಿದ್ದಾರೆ, ಯಾವ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಆಮೇಲೆ ಕಡೆಯದಾಗಿ ನಾನು ಬರುವಂಥದ್ದು ರಾಜಕೀಯ ಮೀಸಲಾತಿ. ಈ ರಾಜಕೀಯ ಮೀಸಲಾತಿ ಬಗ್ಗೆ ಬಹಳಷ್ಟು ಗೊಂದಲಗಳಿದೆ. ವೈಯಕ್ತಿಕವಾಗಿ ನಾನು ರಾಜಕೀಯ ಮೀಸಲಾತಿಯನ್ನು ಬೆಂಬಲ ಮಾಡುವವನೂ ಅಲ್ಲ. ಆದರೂ ಕೂಡ ಈ ರಾಜಕೀಯ ಮೀಸಲಾತಿಯನ್ನೇ ನೀವು ತಗೊಳ್ಳಿ, ಅತ್ಯಂತ ಘಟಾನುಘಟಿ ರಾಜಕಾರಣಿಗಳು ಕೂಡ ಅವರು SC/ST ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಇವತ್ತಿಗೂ ಕೂಡ ಅವರು ಕಂಟೆಸ್ಟ್ ಮಾಡುವಂಥದ್ದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಯಾಕೆ ಒಬ್ಬ SC/ST ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ? ಅವನಿಗೇನು ಟ್ಯಾಲೆಂಟ್ ಇಲ್ವೇ? ಅವನಿಗೇನು ಪ್ರತಿಭೆ ಇಲ್ವೇ? ಅವನ ಹತ್ರ ಏನು ದುಡ್ಡಿಲ್ವಾ? ಅವನಿಗೇನು ಜನಬೆಂಬಲ ಇಲ್ವಾ? ಎಲ್ಲವೂ ಇದೆ. ಹಾಗಾದರೆ ಅವನಿಗೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ? ಇದು ನನ್ನ ಪ್ರಶ್ನೆ. ದಯವಿಟ್ಟು ಇದಕ್ಕೆ ನೀವೇ ಉತ್ತರ ಹುಡ್ಕೊಳ್ಳಿ. ಇದಕ್ಕೆ ನೀವು ಉತ್ತರ ಹುಡ್ಕೊಂಡ್ರೆ ನಿಮಗೆ ಸರಿಯಾಗಿ ಇದು ಅರ್ಥ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ನನ್ನ ಎಲ್ಲ ಮಾತುಗಳನ್ನು ನಾನು 6 ವಿಭಜನೆಯಾಗಿ ನಾನು ಈ ಮಾತುಗಳನ್ನು ಹೇಳಿದ್ದೇನೆ. ಈ ಎಲ್ಲ ಮಾತುಗಳನ್ನು ನಾನೀಗ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ, ಪ್ರಸ್ತಾವನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ, ಸೋದರತ್ವ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ? ಈ ಸಮಾನತೆ ಅನ್ನುವಂಥದ್ದು ಈಕ್ವಲ್ ಅಪಾರ್ಚುನಿಟಿ. ಪ್ರತಿಯೊಬ್ಬ ಮನುಷ್ಯ ಅವನು ತನ್ನಂತೆ ಇನ್ನೊಬ್ಬ ಮನುಷ್ಯ ಅನ್ನುವಂಥ ಒಂದೇ ಕಾರಣಕ್ಕೆ ಅವನು ಸಮಾನ. ಅವನನ್ನು ನಾವು ಪ್ರೀತಿಸಬೇಕು, ಅವನನ್ನು ನಾವು ಗೌರವಿಸಬೇಕು. ಇದು ಸಮಾನತೆ ಮತ್ತು ಸೋದರತ್ವಕ್ಕೆ ಪೂರಕವಾಗಿರುವಂಥ ವಿಷಯ. ಯಾರನ್ನು ಕೂಡ ದ್ವೇಷ ಮಾಡುವುದಂತಲ್ಲ. ಹಾಗಾಗಿ ಈ ರೇಸ್ ಅನ್ನುವಂಥದ್ದು ಆರಂಭವಾಗಬೇಕು ಅಂತಂದರೆ ಎಲ್ಲರೂ ಕೂಡ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಅವರ ರೇಸನ್ನು ಸ್ಟಾರ್ಟ್ ಮಾಡಬೇಕು. ಆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ತಂದು ನಿಲ್ಲಿಸುವಂಥದ್ದೇ ಈ ಪ್ರಾತಿನಿಧ್ಯತೆ. ಇದು ಬಿಟ್ಟರೆ ಸ್ನೇಹಿತರೆ ಇಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಉದ್ದೇಶ ಇಲ್ಲ. ಅವರು ಎಲ್ಲರೂ ಕೂಡ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಲಿ, ಆಮೇಲೆ ಲೆಟ್ ಅಸ್ ಸ್ಟಾರ್ಟ್ ದ ರೇಸ್. ಆಮೇಲೆ ಯಾರು ವಿನ್ ಆಗ್ತಾರೆ ಅಂತ ನೋಡೇ ಬಿಡೋಣ. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯ ಇದೆಲ್ಲದರ ಪರಿಕಲ್ಪನೆಯ ಅಂಡರ್ನಲ್ಲಿ ಈ ಪ್ರಾತಿನಿಧ್ಯ ಅನ್ನುವಂಥದ್ದು ಇದಕ್ಕೆ ಪೂರಕವಾಗಿ ಸೇರ್ಪಡೆಗೊಂಡಿದೆ. ಹಾಗಾಗಿ ಇಲ್ಲಿ
SC ST ಗಳಿಗೆ ಮತ್ತು OBCಗಳಿಗೆ ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂತಂದರೆ ಹಸಿದವನಿಗೆ ಊಟ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಹಸಿದವನಿಗೆ ಊಟ ಕೊಡ್ತಾ ಇದ್ದಾರೆ ಅಂತಂದರೆ ಹೊಟ್ಟೆ ತುಂಬಿದವನಿಗೆ ಕೊಡಬಾರ್ದು ಅಂತ ಅದರ ಅರ್ಥ ಅಲ್ಲ. ನೀವು ಆ ರೀತಿ ತಿಳ್ಕೊಂಡಿದ್ದೀರಿ. ಹಸಿದವನಿಗೆ ಅನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಹೊಟ್ಟೆ ತುಂಬಿದವನಿಗೆ ಕೊಡುವ ಅಗತ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ. ಅದು ಹಾಗೆ ಅಲ್ಲ. ಫಸ್ಟ್ ಪ್ರಿಫರೆನ್ಸ್ ಹಸಿದವನಿಗೆ, ಅದಾದ ಮೇಲೆ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕೂಡ ಊಟ ಸಿಗಬೇಕು ಅನ್ನುವಂಥದ್ದೇ ಸಾಮಾಜಿಕವಾದ ನ್ಯಾಯ. ಹಾಗಾಗಿ 50% ಜನರಲ್ ಮೆರಿಟ್ಗೂ ಬಾಕಿ 50%ಗಳನ್ನ ಸಮುದಾಯವಾರು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ. ನೀವು ಈ ಮೀಸಲಾತಿ ಅಂತ ಬಂದ ಕೂಡಲೇ ಖಾಲಿ SCಗಳ ಮೇಲೆ ನೀವು ಟಾರ್ಗೆಟ್ ಮಾಡ್ತೀರಿ. ಅವರಲ್ಲೂ ಕೂಡ 108, 110 ಉಪಜಾತಿಗಳು ಅಲ್ಲಿ ಒಳಗಡೆ SCಗಳಲ್ಲಿ ಮತ್ತೆ 110 ಜಾತಿಗಳಿದ್ದಾವೆ. ಹಾಗಾಗಿ ಅದು ಕೂಡ ಅದು ಮತ್ತೆ ಅಲ್ಲಿ ಹಂಚಿಕೊಂಡು ಹೋಗ್ತದೆ. ನೀವು STಗಳಿಗೆ ಬಂದರೆ ಅಲ್ಲೊಂದು 50-60 ಜಾತಿಗಳಿದ್ದಾವೆ. ನೀವು OBCಗಳಿಗೆ ಬಂದರೆ ಅಲ್ಲೊಂದು 300-350 ಜಾತಿಗಳಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಒಳಗಡೆ ಜಾತಿಗಳಿದ್ದಾವೆ. ಹಾಗಾಗಿ SC ST OBC ಮತ್ತು ಜನರಲ್ ಮೆರಿಟ್ ಅಂತ ಏನಿದೆ, ಇದು ಸಾರ್ವಜನಿಕ ವಲಯಗಳಲ್ಲಿ ಭಾರತದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಕೊಟ್ಟಿರುವಂಥ ಈ 4 ಪ್ರಬಲವಾದ ಅಂಶಗಳಿಗೆ ಪೂರಕವಾಗಿ ರೂಪುಗೊಂಡಿದೆ ಅನ್ನುವಂಥ ಮಾತುಗಳನ್ನು ನಾನು ನಿಮಗೆ ಹೇಳುತ್ತಾ, ದಯವಿಟ್ಟು ಪ್ರಾತಿನಿಧ್ಯವನ್ನು ಪಡ್ಕೊಳ್ಳುವವರು ಆ ಪ್ರಾತಿನಿಧ್ಯವನ್ನು ಪಡ್ಕೊಂಡಿರುವಂಥ ಜವಾಬ್ದಾರಿಯನ್ನು ಕೂಡ ನೀವು ರೂಪಿಸ್ಕೊಳ್ಬೇಕು. ಯಾಕಂದರೆ ನಿಮ್ಮಲ್ಲೂ ಜವಾಬ್ದಾರಿ ಇದೆ. ಆ ರೀತಿ ಯಾರಾದರೂ ಗೊಂದಲಗಳನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಪೂರಕವಾಗಿ ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದಕ್ಕೆ ನೀವು ಎಕ್ಸಾಗರೇಟ್ ಆಗಬೇಕು ಅಂತ ಏನಿಲ್ಲ. ಅವರು ನಿಮ್ಮನ್ನು ಟೀಕೆ ಮಾಡಿದ್ರು ಅಂತ ಹೇಳಿ ನೀವು ಕುಗ್ಗಬೇಕಾಗೂ ಇಲ್ಲ. ಅವರು ನಿಮ್ಮನ್ನು ಹೊಗಳಿದ್ರು ಅಂತ ನೀವು ಹಿಗ್ಗಬೇಕಾಗೂ ಇಲ್ಲ. ಸತ್ಯವನ್ನು ಸತ್ಯ ಅಂತಲೇ ಹೇಳಿ, ಸುಳ್ಳನ್ನು ಸುಳ್ಳು ಅಂತಲೇ ಹೇಳಿ. ಹಾಗಾಗಿ ಪ್ರತಿಯೊಬ್ಬನು ಕೂಡ ಮೀಸಲಾತಿ ಪಡ್ಕೊಳ್ಳುವವನು, ಮೀಸಲಾತಿ ಪಡ್ಕೊಳ್ಳದೇ ಇರುವವನು, ಪ್ರತಿಯೊಬ್ಬನು ಕೂಡ ಇದರ ಸಾಧಕ ಬಾಧಕ ಪ್ರೋ ಆ್ಯಂಡ್ ಕಾನ್ಸನ್ನು ಅವನು ತನ್ನ ವಿವೇಚನೆಗೆ ಒಳಪಡಿಕೊಂಡು ಅಧ್ಯಯನದ ಮೂಲಕ ಅದನ್ನು ತಿಳ್ಕೊಂಡು ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಪ್ರತಿಯೊಬ್ಬರು ಕೂಡ ಸಮಾನರಾಗಿ ಬದುಕಬೇಕು ಅನ್ನುವಂಥ ಆಶಯದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು 129ನೇ ವರ್ಷದ ಜಯಂತಿಯ ಅಥವಾ ಅವರ ಹುಟ್ಟುಹಬ್ಬದ ಈ ಶುಭ ದಿನದಂದು ನನ್ನೆಲ್ಲ ಮಾತುಗಳನ್ನು ಕೇಳಿಸಿಕೊಂಡಂಥ ನಿಮಗೆಲ್ಲರಿಗೂ ನಾನು ಭೀಮವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.